ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮಗೆ ರುಚಿಸದೇ ಇರ್ಬೋದು. ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ, ನಾನು ಅದರ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ನೋಡಿದಂತಹ ಸೂರಿ ಲವ್ ಸಂಧ್ಯಾದ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮಗೆ ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು. ಅಲ್ಲಿಂದ ದೇವರ ಒಂದು ಆಶೀರ್ವಾದ, ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು. ಮದ್ದೂರು, ಬೆಂಗಳೂರು, ಆಮೇಲೆ ಕೋಲಾರ, ಆಮೇಲೆ ಒಂದು ಶೆಡ್ಯೂಲ್ ಕಾಶಿ. ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು. ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಪ್ಲ್ಯಾಂಡಾಗಿ, ತುಂಬ ಅಂದರೆ ಒಬ್ಬರು ಡೈರೆಕ್ಟ್ರಿಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು, ಎಷ್ಟು ನಾನು ಶೂಟ್ ಮಾಡಬೇಕು, ಫೈನಲಿ ನನಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಓವರ್ ಆಲ್ ನನಗೆ ಇಷ್ಟು ಸಾಕು ಅಪ್ಪ ಮಾಡ್ತಿದ್ದ ಹಾಗೆ ನನಗೆ ಇಷ್ಟು ಸಾಕು ಅಂತ ಶೂಟ್ ಮಾಡಿರೋರು. ಸೊ ಶೂಟಿಂಗ್ ಆಲ್ಮೋಸ್ಟ್ ಮದ್ದೂರು ಶೆಡ್ಯೂಲ್ ಆಯಿತು, ಆಮೇಲೆ ಬ್ಯಾಂಗ್ಳೂರು ಶೆಡ್ಯೂಲ್ಸ್ ಸುಮಾರು ಆಯಿತು, ಕೋಲಾರ ಆಯಿತು, ಎಲ್ಲ ಆಯಿತು. ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು 35 to 40 ಡೇಸ್ ಶೂಟು. ಅದು 40 ಡೇಸ್ ಶೂಟಲ್ಲಿ 4 ಸ್ಟಂಟ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ. ಆ 4 ಸ್ಟಂಟ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ 10 ಡೇಸ್ ತೊಗೊಂಡಿದೆ, 10 to 12 ಡೇಸ್. ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ 30 ಡೇಸು. ನನಗೆ ಶೂಟಿಂಗ್ ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ. ನನಗೆ ಇದು ನನ್ನ ಒಳಗಿನ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಾಗೆ ಇದೆಯಾ ಕನ್ಫ್ಯೂಷನ್ನು. ಸೊ ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಇನ್ನೂ ನೆಕ್ಸ್ಟ್ ಅದದ್ದು ಇನ್ನೇನೇನಿದೆ ಸರ್ ಇದು? ಇಲ್ಲ ಸರ್, ಇದೆಲ್ಲ ಆಗ್ಬಿಟ್ರೆ ಶಂಟ್ಸ್ 2 ಆಯಿತು, ಇದಾಯಿತು, ಇನ್ನೊಂದು 3-4 ಡೇಸ್ ಶೂಟಿಂಗ್ ಪ್ಯಾಕಪ್ ಅಂತಂದರು. ನನಗೆ ಒಳಗಡೆ ಇದಾಗ್ತಾಯಿತ್ತು. ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು. ನಾನು ಅಪೂರ್ವ ಅವ್ರಿಗೆ ಕೇಳಿದೆ, ಹಿಂಗೆ ಅಪೂರ್ವ ಅವರೇ 3 ಡೇಸ್ ಶೂಟಿಂಗ್ ಇದಂತ ಇದ್ದಾರೆ. ನನಗೆ ನಿಜವಾಗ್ಲೂ ಈ ಶೂಟಿಂಗ್ ಹೋಗಿದ್ದೇ ಗೊತ್ತಾಗಿಲ್ಲ. ಶೂಟಿಂಗ್ ಆಗೋಯ್ತಾ? ಶೂಟಿಂಗ್ ಇನ್ನೊಂದು 3 ಡೇಸಲ್ಲಿ ಆಗೋಗುತ್ತಾ? ಏನು ಶೂಟ್ ಮಾಡಿದ್ವಿ ನಾವು ಅಂತ ಅವ್ರು ನನಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಓ ಇಲ್ಲ ನನಗೆ ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ನಾರ್ಮಲಿ ಒಬ್ಬರು ಡೈರೆಕ್ಟ್ರಿಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಹ್ಯಾಂಡಲ್ ಮಾಡೋ ಇದು ಬೇಕು. ಅಂದರೆ ಇವಾಗ ನೀವು ತುಂಬ ದಿವಸ ಅಥವಾ ತುಂಬ ಶೂಟ್ ಮಾಡೋದಕ್ಕೂ ನನಗೆ ಎಷ್ಟು ಬೇಕೋ ಅಷ್ಟು ಶೂಟ್ ಮಾಡೋದಕ್ಕೂ ಏನಾಗುತ್ತೆ, ಅವನ ಆರ್ಟಿಸ್ಟ್ನ ಬೆಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾದವ್ ಸರ್ರಿಗೆ ಗೊತ್ತು. ಸೊ ಆ ಇದರಲ್ಲಿ ನಮಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ. ಅದನ್ನು ಏನು ಮಾಡಿದ್ರು 30 ಡೇಸ್ ಈ ಶೂಟಲ್ಲಿ ಏನು ನನಗೆ ರಿಲ್ಯಾಕ್ಸೇಷನ್ಸ್ ಆಗಲಿ, ಅಂದರೆ ರಿಲ್ಯಾಕ್ಸೇಷನ್ಸ್ ಅಂದರೆ ಎಫರ್ಟ್ಸ್ ಇತ್ತು, ಬಟ್ ತುಂಬ ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟು ಬೇಗ ಆಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು. ಬಟ್ ಇದನ್ನು ಸ್ಟಂಟ್ ಸೀಕ್ವೆನ್ಸಲ್ಲಿ ಕಾಂಪನ್ಸೇಷನ್ ಮಾಡಿಬಿಟ್ರು. ಅಂದರೆ 4 ಸ್ಟಂಟ್ ಸೀಕ್ವೆನ್ಸಸ್ಸಲ್ಲೂ ಮನೆಗೆ ಹೋದ್ಮೇಲೆ ನಮ್ಗೆ ಇಲ್ಲೊಂದು ಮಜಲ್ ಇದೆ, ಇನ್ನೊಂದು ಮಜಲ್ ಇದೆ, ಎಲ್ಲ ಮಜಲ್ಗಳು ನಮ್ಮ ಹಾಡ್ತಾ ಇದ್ವು. ಹಾಗೆ ನಾನಿದ್ದೀನಿ, ಸ್ಟ್ರೈನ್ ಆಗಿದೆ ಅನ್ನೋದನ್ನು ತುಂಬ ಹೇಳ್ತಾ ಇತ್ತು. ಎಸ್ಪೆಷಲಿ ಸ್ಟಂಟ್ಸ್ ಸೀಕ್ವೆನ್ಸಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸ್ಟಂಟ್ ಇದೆ. ಓವರ್ ಆಲ್ ಅದು ನನ್ನನ್ನು ಫುಲ್ ಡ್ರೈನ್ ಔಟ್ ಮಾಡಿಬಿಟ್ಟಿತ್ತು. ಬಟ್ ಆವತ್ತು ಅಷ್ಟು ಡ್ರೈನ್ ಔಟ್ ಮಾಡಿದ್ದು ಅಥವಾ ನಾವು ಅದರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್, ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನಿಸುತ್ತೆ. ಅದು ತುಂಬ ಖುಷಿ ಕೊಡುತ್ತೆ. ಸ್ಟಂಟ್ ಸೀಕ್ವೆನ್ಸಸ್ ಅಂದಾಗ ಇದರಲ್ಲಿ 4 ಸ್ಟಂಟ್ ಸೀಕ್ವೆನ್ಸಸ್ಸಲ್ಲಿ 2 ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ. ಇನ್ನೆರಡು ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ, ಚೆನ್ನೈ ಮಾಸ್ಟ್ರು. ಸೊ ಇಬ್ಬರು ತುಂಬ ಅಂದರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ನೀವು ನೋಡ್ದಂಗೆ ಸೂರಿ ಲವ್ ಸಂಧ್ಯಾ ಡೈರೆಕ್ಟ್ರು ತುಂಬ ನ್ಯಾಚುರಲಾಗಿ ಶೂಟ್ ಮಾಡಿದ್ದಾರೆ. ಅಂದರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಒಂದು ಹುಡುಗಿ ಒಂದು ಲವಲ್ ಬಿದ್ದು ಅವ್ರ ಜೀವನದಲ್ಲಿ ಏನೋ ನಡೆಯೋದು ಅದೇ ಥರ ಅನಿಸ್ತಾ ಹೋಗುತ್ತೆ ನಿಮಗೆ ಸಿನಿಮಾ ನೋಡಿದಾಗ. ಅಷ್ಟು ನ್ಯಾಚುರಲಾಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಅದೇ ಥರ ಸ್ಟಂಟ್ ಸೀಕ್ವೆನ್ಸಸ್ಸಲ್ಲೂ ಎಲ್ಲೂ ತುಂಬ ಗ್ಲೋರಿಫೈ ಮಾಡಿದೆ, ತುಂಬ ಅದನ್ನು
ಹ್ಯೂಜ್ ಆಗಿ ತೋರಿಸಿದೆ. ತುಂಬ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ, ಅದರಲ್ಲೂ ಆ ಸ್ಟಂಟ್ಸ್ ಫೀಲ್ ಆಗೋ ಹಂಗೆ ಅಥವಾ ಅದು ಒಂಥರ ಬೇರೆ ಥರ ಕಾಣೋ ಹಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಮಾಸ್ಟ್ರು. ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ಕಾಶಿ ಸರ್ಗೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ್ ಸರ್, ತೆಲುಗು ಇಂಡಸ್ಟ್ರಿ ಅವರು ತುಂಬ ಸಾಫ್ಟು, ಮಾತು ಸಾಫ್ಟು, ಎಲ್ಲ ಸಾಫ್ಟು, ಸುಮ್ಮನೆ ಇಷ್ಟಿಷ್ಟಲ್ಲೇ ಅವ್ರ ಎಕ್ಸ್ಪ್ರೆಷನ್ ಮುಗಿಸ್ಬಿಡ್ತಾರೆ. ಅದೇ ಥರ ಅಷ್ಟೇ ಸಾಫ್ಟಾಗಿ, ಸಾಫ್ಟ್ ಅಂದರೆ ಔಟ್ ಆಫ್ ಫೋಕಸಲ್ಲಿ ಸಿನಿಮಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಮೂಮೆಂಟ್ಸ್ ಆಗಲಿ, ಇದಾಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ತುಂಬ ಸಾಫ್ಟಾಗಿ ಸಿನಿಮಾ ಕ್ಯಾರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವ್ರ ಲೈಟಿಂಗ್ ಸೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಮದ್ದೂರಲ್ಲಿ ಒಂದು ಮನೆ ಸೀಕ್ವೆನ್ಸಸ್ ಎಲ್ಲ ಅವ್ರು ಲೈಟ್ ಅಪ್ ಮಾಡಿರೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ಗೂ. ಹಾಗೆ ಮ್ಯೂಸಿಕ್ ಲೀ ಸರ್ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಮತ್ತಿದು 2 ಸಾಂಗ್ ಇದೆ, ತುಂಬ ಅದ್ಭುತವಾಗಿ ಬಂದಿದೆ. ಇನ್ನು ನಾನು ಅಪೂರ್ವ ಮೇಡಮ್ ಬಗ್ಗೆ ಹೇಳೋದಾದರೆ, ಒಂಥರ ನನಗೆ ಏನೇ ಆಗಲಿ, ಕಾಶಿನಾಥವ್ರ ಮಗ ಆಗಲಿ, ಇದಾಗಲಿ, ಏನೇ ಆಗಲಿ, ಅಪೂರ್ವ ರವಿಚಂದ್ರನ್ ಸರ್ ಜೊತೆ ಮಾಡಿದ್ದಾರೆ ಅಂದಾಗ, ಅವರು ರವಿಚಂದ್ರನ್ ಸರ್ ಒಂಥರ ಸಿನಿಮಾ ಇಂಡಸ್ಟ್ರಿ, ಅದು ಲವ್ ಸ್ಟೋರಿ, ಇದು ಕೆಲವೊಂಥರ ಲೈಬ್ರರಿ ಇದ್ದಂಗೆ ಅವ್ರ ಜೊತೆ ಅವ್ರು ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಅವ್ರು ತೊಗೊಂಡಿರ್ಬೋದು. ಸೊ ಅವ್ರ ಜೊತೆ ಮಾಡಬೇಕಾದಾಗ ಹಿಂಗಪ್ಪ ನನಗೆ ಅದು ಇದು ಅಂತ, ಬಟ್ ತುಂಬ ಇದಾಗಿ ಜೆಲ್ ಆದರು. ಆ್ಯಂಡ್ ನನ್ನ ಅವರ ಕೆಮಿಸ್ಟ್ರಿ ತುಂಬ ಸಿನಿಮಾ ನೋಡಿದಾಗ ಅನಿಸುತ್ತೆ, ತುಂಬ ಫ್ರೆಶ್ ಆಗಿ, ಅಥವಾ ಒಂದು ಹೌದು ಪಕ್ಕದ ಮನೆ ಹುಡುಗ ಹುಡುಗಿ ಈ ಥರ ಒಂದು ಇನ್ಸಿಡೆಂಟ್ ನಡೆದಿರ್ಬೋದ ಎಲ್ಲಾರ ನಮ್ಮ ಸುತ್ತಮುತ್ತ ಅನ್ನೋ ಥರ ಇದೆ ಅದು. ಥ್ಯಾಂಕ್ ಯು ಅಪೂರ್ವ ಅವರೇ. ಫೈನಲಿ ನಾನು ಹೇಳಬೇಕು ಅಂದರೆ, ಸಿನಿಮಾ ಡೈರೆಕ್ಟ್ರ್ ಅಂದ್ಕೊಂಡ ಹಾಗೆ ಅವರ ಕೆಲಸನ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೇ ದಿನಗಳಲ್ಲಿ ಮುಗಿಸೋಕ್ಕೆ ಮೇನ್ ಕಾರಣ ನಮ್ಮ ಮಂಜು ಸರ್ ಹಾಗೂ ಅವರ ಬ್ರದರ್ ರಾಜೇಶ್ ಸರ್. ನಮ್ಮ ಟೀಮ್ಗಾಗಲಿ, ಡೈರೆಕ್ಟರ್ಗಾಗಲಿ, ಏನೇ ಆಗಲಿ, ಏನು ಬೇಕು, ಹೆಂಗೆ ಬೇಕು, ಎಲ್ಲದನ್ನೂ ಅವರಾಗೆ ತೊಗೊಂಡು, ಆ್ಯಂಡ್ ಅವರ ತಂಗಿ ಮಗ ಅನಿಸುತ್ತೆ ಅಲ್ಲ ಸರ್, ಅಕ್ಷಯ್ ಅವರು ಕೂಡ ತುಂಬ ಪ್ಲ್ಯಾಂಡಾಗೆ, ತುಂಬ ಇದಾಗೆ, ಸಪೋರ್ಟಿವ್ ಆಗಿ ಇವತ್ತಿನವರೆಗೂ ನಮ್ಮ ಸೂರ್ಯ ಲವ್ ಸಂಜೆ ಟೀಮ್ಗೆ ಅವರು ತುಂಬ ಇದಾಗಿದ್ದಾರೆ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಇನ್ನು ಸರ್, ನನ್ನ ಪಾತ್ರ ನಾನು ಮೊದಲನೇ ಹೇಳ್ದಂಗೆ ದಿನಕೂಲಿ ಮಾಡುವಂಥ ಪಾತ್ರ ಸರ್. ಅಂದರೆ ಅವನ ಜೀವನ ಏನಿಲ್ಲ, ಅವನಿಗೆ ಏನು ಇವತ್ತು ದುಡ್ದಿದ್ದನ್ನು ನಾನು ಖರ್ಚು ಮಾಡಿ ತಿನ್ನ ಮುಂದೆ ಹೋದ್ನ ಅನ್ನೋ ಥರ ತುಂಬ ಲೋ ಮಿಡಲ್ ಕ್ಲಾಸ್ ಕ್ಯಾಟಗರಿಯ ಪರ್ಸನ್ ಸೂರಿ. ಅವನ ಜೀವನದಲ್ಲಿ ಒಂದು ಹುಡುಗಿ ಬಂದ ಮೇಲೆ ಅಥವಾ ಒಂದು ಲವ್ ಬಂದ ಮೇಲೆ ಅದು ಅವನಿಗೆ ಡೈಜೆಸ್ಟ್ ಆಗಲ್ಲ. ಅಂದರೆ ಈಗ ನಮ್ಮ ಥರದವರು ಯಾರೋ ಲವ್ ಮಾಡ್ತಾರ, ಅಥವಾ ನಮಗೂ ಲವ್ ಬರುತ್ತಾ, ಅಥವಾ ನಮಗೂ ಅದು ಅವನಿಗೆ ದುಡಿಮೆ, ಅವರ ತಂದೆ, ಅವನ ಜೀವನ, ಅದು ಬಿಟ್ಟು ಇನ್ನೇನು ಗೊತ್ತಿರಲ್ಲ. ಸೊ ಅಲ್ಲಿ ಅವನಿಗೆ ಹುಟ್ಟುವಂಥ ಒಂದು ಲವ್ ತುಂಬ ಹೊಸದಾಗಿ ಅವನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಒಂದು ವಿಭಿನ್ನ ರೀತಿಯಲ್ಲಿ, ಅಂದರೆ ವಿಭಿನ್ನ ರೀತಿ ಅಂದರೆ ತುಂಬ ನಾರ್ಮಲ್ ಆಗಿ ಮರ ಸುತ್ತು, ಈ ಸುತ್ತು, ಆ ಸುತ್ತು ಅಲ್ಲದೆ ಅವನ ಜೀವನ, ಆ ಹುಡುಗಿಯ ಜೀವನ, ಆ ಹುಡುಗಿಯದೊಂದು ಆಸೆ, ಈ ಥರ ಏನೇನೋ ಇದರಲ್ಲಿ ಹೋಗುತ್ತೆ ಸರ್. ಸೊ ಸ್ವಲ್ಪ ರಾ ಇದೆ ಸರ್. ಅಂದರೆ ಅಂದರೆ ನಾನು ಯಾವ ಥರ ಹೇಳ್ತಿರೋದು ಅಂದರೆ, ಅದೇ ತುಂಬ ನ್ಯಾಚುರಲ್ ಆಗಿ ಕಾಣುವಂಥ ಓವರ್ ಆಲ್ ಕತೆ ಅಥವಾ ದೃಶ್ಯಗಳು ಅಥವಾ ಕ್ಯಾರೆಕ್ಟರ್ಸ್ಗಳು ನಿಮಗೆ ತುಂಬ ನ್ಯಾಚುರಲ್ ಆಗಿ ಕಾಣುತ್ತಾ ಹೋಗುತ್ತೆ. ಸೊ ಅದು ಆ ನ್ಯಾಚುರಲ್ ಆಗಿ ಕಾಣೋದು ನಿಮಗೆ ರಾ ಅಂತ ಅನಿಸ್ಬೋದು. ಸೊ ಅದರಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳು ಡೈರೆಕ್ಟರ್ ಮಾಡಿರೋದು ಹಂಗಿದೆ. ನೀವೇನು ಇವಾಗ ಟೀಸರ್ಸಲ್ಲಿ ನೋಡಿದ್ವಿ, ಅದ್ರಲ್ಲಿ ಒಂದಿಷ್ಟು ವಿಜುವಲೈಸೇಷನ್ಸ್ ನೋಡ್ಕೊಂಡು ನೀವು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸೊ ಅದು ಅರ್ಥ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಏನು ನ್ಯಾಚುರಲಿಟಿ ಕಾಣಿದೆ, ಸೊ ಫೋಲ್ ಸಿನಿಮಾ ನಿಮ್ಗೆ ಹಂಗೆ ಕಾಣುತ್ತೆ. ಲವ್ ಅಂದಮೇಲೆ ಹೊಡೆದಾಟ ಬಡದಾಟ ಇದ್ದೇ ಇರುತ್ತಲ್ಲ ಸರ್. ಜೀವನ ಅಂದಮೇಲೆ ಹೊಡೆದಾಟ ಬಡದಾಟ ಯಾವ್ದ್ರ ಮೇಲಾರೋ ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಾಗ ಏನೋ ನಡೆಯಲ್ಲ. ಸೊ ಯಾವುದಕ್ಕಾರ ಒಂದು ನಾವು ಫೈಟ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರ ನೋಡಿದಾಗ ಇಲ್ಲಿ ಅವನ ಪ್ರೇಮಕ್ಕೋಸ್ಕರ ಒಂದು ಫೈಟ್ ಮಾಡ್ತಾನೆ.
ಸೊ ಅದು ಬೇರೆ ಥರ ಒಂದು ಟರ್ನ್ ತಗೊಳುತ್ತೆ. ಅದು ಯಾಕೆ ತಗೊಳುತ್ತೆ, ಹೇಗೆ ತಗೊಳುತ್ತೆ. ಸೊ ಅವನು ನಿಜವಾಗ್ಲೂ ಪ್ರೇಮಕ್ಕೋಸ್ಕರ ಫೈಟ್ ಮಾಡ್ತಾ ಇರ್ತಾನ, ಬೇರೆ ಏನಕ್ಕೂ ಫೈಟ್ ಮಾಡ್ತಾ ಇರ್ತಾನ. ಸೊ ಇದೆಲ್ಲ ಇದಾಗ್ತಾ ಹೋಗುತ್ತೆ ಸರ್ ಇದಲ್ಲಿ. ಆ್ಯಂಡ್ ಡೈರೆಕ್ಟರ್ ಕಾನ್ಸೆಪ್ಟ್ ನನಗೆ ಈ ಟೀಸರ್ ನೋಡಿದಾಗ, ಫಸ್ಟ್ ಟೈಮ್ ನೋಡಿದಾಗ ಅನಿಸಿದ್ದು ಅದೇ ಸರ್, ಒಂದು ಲವ್ ಸ್ಟೋರಿ ಹೇಳ್ಬಿಟ್ಟು ಬರೀ ಇದನ್ನು ಹಾಕ್ಬಿಟ್ಟಿದಾರಲ್ಲ, ಬಟ್ ಇದು ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆಯಲ್ಲ ಅಂತಂದು ಸುಮ್ಮನೆ ರಫ್ ಕಟ್ ಟ್ರೈಲರ್ ತೋರಿಸಿದ್ರು. ಅಂದರೆ ಅವ್ರು ಇನ್ನೂ ಪೂರ್ತಿ ಅದನ್ನು ಫಿಕ್ಸ್ ಮಾಡ್ಕೊಂಡು ಆಗಲಿ ಫೈನಲೈಸ್ ಆಗಿಲ್ಲ. ಸೊ ಅದನ್ನು ತೋರಿಸಿದಾಗ ಅದರಲ್ಲಿ ಬರೀ ಪ್ರೇಮ ನನಗೆ ತುಂಬ ಇದು ಅನಿಸ್ತಂತು. ಯಾಕಂದರೆ ನಾವು ಎಲ್ಲಿಗೆ ಪ್ರಯಾಣ ಮಾಡಿದಾಗಲೂ ಒಂದು ಟೀಸರ್ ಆ್ಯಂಡ್ ಟ್ರೈಲರ್ ಅಂತ ಮಾಡಿದಾಗ, ಒಂದು ಟೀಸರ್ ಮಾಡಿದಾಗ ನೆಕ್ಸ್ಟ್ ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿರೋದೇ ಬರ್ತಾ ಇದೆಯಲ್ಲ, ಇದನ್ನು ಏನು ಕಟ್ ಮಾಡೋದು, ಇದ್ರಲ್ಲಿ ಏನು ಹೊಸದು ಹೇಳೋದು, ಇದು ತುಂಬ ಚಾಲೆಂಜಿಂಗ್ ಒಬ್ಬ ಡೈರೆಕ್ಟರ್ಗೆ. ಸೊ ಆ ಥರ ನೋಡಿದಾಗ ಅವ್ರು ಇಲ್ಲಿ ಬರೀ ಸ್ಟಂಟ್ ಸೀಕ್ವೆನ್ಸ್ ಇಟ್ಕೊಂಡು ಒಂದು ಲವ್ ಸ್ಟೋರಿ ನಾನು ಹೇಳಿದ್ದಾರೆ. ನಿಮಗೆ ಅವರು ಟ್ರೈಲರಲ್ಲಿ ಬೇರೆನೇ ಕೊಡ್ತಾರೆ, ಅದು ನೋಡಿದಾಗ ಖುಷಿ ಆಯಿತು ನನಗೆ. ಸೊ ಅದು ಮುಂದಿನ ದಿನಗಳಲ್ಲಿ ಟ್ರೈಲರ್ ನೋಡಿದಾಗ ನೀವು ಅಂತೀರಾ, ಓ ಹೌದು ಇದು ಮಾಡಿದ್ದಾರೆ ಅಂತ. ಸೊ ಅದರ ಜೊತೆ ಚಾಲೆಂಜಿಂಗ್ ಅನಿಸಿದ್ದು ಒಂದಿಷ್ಟು ಸ್ಟಂಟ್ ಸೀಕ್ವೆನ್ಸಸ್ಗಳು ಆ್ಯಂಡ್ ಕಾಶಿ ಶೂಟ್ ಸರ್. ಕಾಶಿ ಅಂದ ತಕ್ಷಣ ನನ್ನ ಇಷ್ಟ ದೇವರು ಶಿವ. ಸೊ ಕಾಶಿ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಬಟ್ ನಾನು ಇದುವರೆಗೆ ಕಾಶಿಗೆ ಹೋಗಿರಲಿಲ್ಲ. ಬಟ್ ವಿಜುವಲಿ ಅಥವಾ ನೋಡಿದವ್ರ ಬಗ್ಗೆ ಕೇಳಿದವ್ರ ಬಗ್ಗೆ ಹೇಳಿದಾಗ ಅಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಅಷ್ಟು ರಶಲ್ಲಿ ನಮ್ಮ ಡೈರೆಕ್ಟ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಕಾಶಿಯಲ್ಲಿ ಶೂಟ್ ಇವ್ರು ಹೆಂಗೆ ಮಾಡ್ತಾರೆ, ಅಲ್ಲಿನ ಮ್ಯಾನೇಜರ್ ಒಬ್ರನ್ನ ಇದು ಮಾಡ್ಕೊಂಡಿದ್ರು. ಬಟ್ ಅಲ್ಲಿ ಆಚೆ ಕಡೆ ಹೋದಾಗ ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ಸ್ ಆಗಲಿ ಇದಾಗಲಿ ಶೂಟ್ ಮಾಡೋದಕ್ಕೆ ತುಂಬ ಜನ ಇದ್ದಾಗ ಅನ್ಕಂಟ್ರೋಲಬಲ್ ಆಗಿರುತ್ತೆ. ಅದನ್ನು ಹೆಂಗೆ ಶೂಟ್ ಮಾಡ್ತಾರೆ ಅಂತ ಇವರು ಶೆಡ್ಯೂಲ್ ಹಾಕೊಂಡಿದ್ದು ಒಂದು ಆಲ್ಮೋಸ್ಟ್ 7 to 8 days ಏನೋ ಶೆಡ್ಯೂಲ್ ಹಾಕೊಂಡಿದ್ದು. ಕಾಶಿಗೆ ಹೋಗ್ತೀವಿ, ಇಳಿತೀವಿ. ನನಗೆ ಕಾಶಿಗೆ ಇಳಿದ ಮೇಲೂ ನನಗೆ ಏನು ಶೂಟಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೀಕ್ವೆನ್ಸಸ್ನ ಅಲ್ಲಿ ಒಂದು 4 ಸರ್ಕಲ್ಸ್ಗಳಿದೆ. ಆ ಸರ್ಕಲ್ಸಿಂದ ಅಲ್ಲಿವರೆಗೂ ನಮ್ಗೆ ಟುಕ್ ಆಟೋನ ಬಿಡ್ತಾರೆ, ಅದ್ರ ಮೇಲೆ ಮುಂದೆ ಆಟೋ ಬಿಡಲ್ಲ. ಸೊ ಅಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಗಂಗಾ ಸ್ನಾನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತಿದ್ದಾರೆ. ಹೆಂಗೆ ನಡೆಯುತ್ತೆ ಅಂತ ನನಗೆ ಟೋಟಲಿ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಆ್ಯಂಡ್ 7 days ಇದು ಗ್ಯಾರಂಟಿ 7 days ಮುಗಿಯಲ್ಲ. ಬಟ್ ಅವ್ರು ಎಷ್ಟು ಕ್ಲೀನ್ ಪ್ಲ್ಯಾನ್ಡ್ ಆಗಿದ್ರು ಅಂದರೆ ನನಗೆ ಇಷ್ಟು ತೊಗೊತೀನಿ ಅಂತ ಹೇಳ್ಬಿಟ್ಟು. ಅದರ ಜೊತೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕಾಶಿಯ ಜನಕ್ಕೆ. ಸರ್ ಶೂಟಿಂಗ್ ಮಾಡ್ತಾ ಇದ್ದೀವಿ, ಇವಾಗ ಹಿಂಗೆಲ್ಲ ಜನ ಇದ್ದಾರೆ, ಇದ್ರ ಮಧ್ಯೆ ಒಂದು ಪಾತು, ಅದು ಘಾಟ್ಸ್ ಇದೆ ಅಲ್ಲಿ, ಸುಮಾರು ಒಂದು 150 ಘಾಟ್ಸ್ಗಳಿದೆ. ಆ ಘಾಟ್ಸಿಗೆ ಇದೇ ಥರ ಒಂದು ಪ್ಯಾಸೇಜ್ ಹಿಂಗೆ ಉದ್ದಕ್ಕೆ ಹೋಗುತ್ತೆ. ಆ ಉದ್ದಕ್ಕೆ ಹೋದಲ್ಲಿ ನಮ್ಮ ಡೈರೆಕ್ಟರ್ಗೆ ನೀವು ಶಾರ್ಟ್ಸ್ ನೋಡಿದಂಗೆ ತುಂಬ ನ್ಯಾಚುರಲ್ ಆಗಿ ಬೇಕು, ಎಲ್ಲೂ ಅದು ಅನ್ಯಾಚುರಲ್ ಅಂತ ಅನಿಸ್ಬಾರ್ದು. ಬಟ್ ಇಷ್ಟು ಜನನ ಕಂಟ್ರೋಲ್ ಮಾಡಿ ಅವ್ರು ಹೆಂಗೆ ತೆಗಿತಾರೆ. ಒಂದ್ಸತಿ ನಾವು ಮಾನಿಟರ್ ಮಾಡಿದಾಗ ಒಂದೆರಡು ಜನ ಏನು ಶೂಟಿಂಗು ಅಂತ ಕೇಳೋರು, ಅದ್ರ ಪಾಡಿ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಪಾಡಿ ಬರ್ತಾ ಇದ್ದಾರೆ. ಸರ್ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಸಿನಿಮಾನ ನಿಜವಾಗ್ಲೂ ಅನ್ಸುತ್ತೆ ಇವ್ರು ಹೆಂಗೆ ಇಷ್ಟು ಜನ ಇರೋರಲ್ಲಿ ಅಷ್ಟು ಕಂಟ್ರೋಲ್ಡ್ ಆಗಿ ಮಾಡಿದ್ರು ಅಂತ ಅನ್ಸುತ್ತೆ. ಅದೇ ಇದು ನನಗೂ ಆಶ್ಚರ್ಯ ಆಗಿದ್ದು. ಅಷ್ಟು ಕೋಆಪರೇಟಿವ್ ಆಗಿ ಆ ಜನ ಎಲ್ಲೂ ನಮಗೆ ಡಿಸ್ಟರ್ಬ್ ಮಾಡ್ದಂಗೆ ಶೂಟ್ ಮಾಡಿ ಕೊನೆಗೆ 7-8 days ಇದ್ದಿದ್ದು ಶೂಟ್ ನಮ್ದು 4 or 5 days ಶೂಟಿಂಗೇ ಮುಗ್ದೋಯ್ತು. ಸೊ ಅಷ್ಟು ಚೆನ್ನಾಗಿ ಬಂತು. ಓವರ್ ಆಲ್ ಗಂಗಾ ಸ್ನಾನದಿಂದ ಹಿಡಿದು ಎಲ್ಲದನ್ನು ಶೂಟ್ ಮಾಡಿದ್ದೀವಿ ಕಾಶಿ. ಆ ಕತೆ ಹಂಗೆ ಹೋಗುತ್ತೆ. ಸೊ ಅದು ತುಂಬ ಚಾಲೆಂಜಿಂಗ್ ಅನಿಸಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಈ ಅಪ್ಪನ ಜೊತೆ ಸುಮಾರು ಕುತೂಹಲ ಸರ್. ಅಂದರೆ ಒಂದು ಡೈರೆಕ್ಷನ್ ಪ್ರೊಡಕ್ಷನ್ ಹೌಸ್ ಆಗಲಿ ಒಬ್ಬರು ಡೈರೆಕ್ಟರ್ ಸಿಕ್ಕಿದಾಗ ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದು ಬಿಟ್ಟರೆ, ಸಿನಿಮಾ ಎಲ್ಲ ಇದಾದ್ಮೇಲೆ ಏನಾದ್ರು ಒಂದು ರಿಲೀಸ್ಗೆ ಇದಕ್ಕೆ ಅವ್ರಿಗೊಂದು ಹೋಗಿ ಕೇಳ್ಬೋದು ಅಷ್ಟೇ. ಬಿಟ್ಟರೆ ಈ ಡಿಸ್ಕಷನ್ಸ್ಗೆಲ್ಲ ಎಲ್ಲ ಸಿನಿಮಾದು ಅವ್ರ ಹತ್ರ ನಾವು ತಗೊಂಡು ಹೋಗೋದು ಕಷ್ಟ ಆಗುತ್ತೆ. ಅವ್ರಿಗೂ ನಮ್ಮಂಥ ಆರ್ಟಿಸ್ಟ್ಗಳು ಅಥವಾ ನಮ್ಮಂಥ ಚಿಕ್ಕ ಪುಟ್ಟ ಸ್ನೇಹಿತರು ತುಂಬ ಜನ ಇರ್ತಾರೆ ಇಂಡಸ್ಟ್ರಿಯಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸಿನಿಮಾನ ಅವ್ರಿಗೆ ತೊಗೊಂಡೋಗಿ ಇದಕ್ಕೆ ಇದು ಹೆಂಗಿದೆ ಏನಿದೆ ಅಂತ ಕೇಳಿಸೋದು ಕಷ್ಟ ಆಗುತ್ತೆ. ಆ್ಯಂಡ್ ಒಂದೊಂದು ಟೀಮ್ ಒಂದೊಂದು ಐಡಿಯಾಲಜಿಲಿ ಬಂದಿರ್ತಾರೆ. ನಾವು ಅದು ಎಲ್ಲದನ್ನೂ ಅವ್ರ ಹತ್ರ ತೊಗೊಂಡೋಗಿ ಕೇಳಿಸೋದು ಕಷ್ಟ ಆಗುತ್ತೆ. ಬಟ್ ಎವ್ರಿ ಟೈಮ್ ನಾನು ಏನು ಕೇಳ್ಕೊಂಡು ಹೋಗಿದ್ದೀನಿ, ನನಗೆ ಇದನ್ನೊಂದು ಮಾಡ್ಕೊಡಿ ಅಂತ ಅವ್ರು ತುಂಬ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ, ಎಲ್ಲಿಗೆ ಪಯಣಕ್ಕಾಗಲಿ ಇದಕ್ಕಾಗಲಿ. ಸೊ ಆ ರೀತಿ ಇದ್ದೇ ಇರುತ್ತೆ. ಆ್ಯಂಡ್
ಆದಮೇಲೆ ನಾನು ಟೀಸರ್ ಇವಾಗ ಸುದೀಪ್ ಸರ್ ಲಾಂಚ್ ಮಾಡಿದ್ರಲ್ಲ, ಸೊ ಅದನ್ನು ಲಾಂಚ್ ಮಾಡೋ ಮೂಲಕ ಮೊದಲು ಹೋಗಿ ಅವ್ರಿಗೆ ತೋರಿಸಿ ಹೆಂಗಿದೆ ಏನಿದೆ ಅವ್ರ ಇನ್ಪುಟ್ಸ್ ಎಲ್ಲ ತೊಗೊಂಡೇ ನಾವು ಫೈನಲಿ ಇದು ಮಾಡೋದು. ಬಟ್ ಸಿನಿಮಾಗೆ ಹೋದಾಗ ಅದು ಸ್ವಲ್ಪ ಕಷ್ಟ ಆಯಿತು. ಸರ್, ದುಬೈದು ನಾನು ಮಾತಾಡೋದಕ್ಕಿಂತ ಪ್ರೊಡ್ಯೂಸರ್ ಮಾತಾಡೋದು ಒಳ್ಳೇದು. ಯಾಕೆ ಅಂತ ಕೇಳ್ತೀನಿ ಹೇಳಿ. ಸೊ ನನಗೆ ಎಲ್ಲಿಗೆ ಪಯಣ ಯಾವುದಾದ್ರೂ ರಿಲೀಸು 25th, 26th ಸರ್ ಅಲ್ಲಿ ಹೋಗಿ ಇದು ಇದಾಗಿದ್ದು. ಸೊ ತುಂಬ ಕರೆದ್ರು. ಬಟ್ ನಂದೇನಾಯಿತು, ಅಲ್ಲೂ ಒಂದು ಟೀಮ್ ಇತ್ತು, ಅಲ್ಲೂ ನಾನು ದುಡ್ದಿದ್ದೆ. ಅವ್ರನ್ನ ಬಿಟ್ಟು ರಿಲೀಸ್ ಟೈಮಲ್ಲಿ ಈ ಟೀಮ್ ಹತ್ರ ಬರೋದು ಕಷ್ಟ ಆಯಿತು. ಆ್ಯಂಡ್ ಸರ್ಗೂ ಅದನ್ನೇ ಕನ್ವಿನ್ಸ್ ಮಾಡಿದೆ ನಾನು. ಸರ್, ಅವ್ರನ್ನ ಬಿಟ್ಟು ಹೆಂಗೆ ಬರಲಿ ಸರ್, ಇದು ನನ್ನ ಸಿನಿಮಾ, ಅದು ನನ್ನ ಸಿನಿಮಾ, ಮಧ್ಯದಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದೀರ ನೀವು ನನ್ನನ್ನು. ಆ್ಯಂಡ್ ನಾನು ಅಲ್ಲಿಂದ ಇಲ್ಲಿಗೆ ಬಂದ್ರೂ ಆ ಟೀಮ್ಗಾಗಲಿ ನನಗಾಗಲಿ ಎಲ್ಲರಿಗೂ ಒಂದು ಕೆಟ್ಟ ಹೆಸರು. ಯಾಕಂದರೆ ಆ ಟೀಮ್ ರಿಲೀಸ್ ಬಿಟ್ಬಿಟ್ಟು ಹೀರೋ ಅಲ್ಲೋದ ಅಂತ ಆಗುತ್ತೆ, ಅಲ್ಲಿ ಬಂದಿಲ್ಲ ಅಂದ್ರೂ ಇದಂತ ಆಗುತ್ತೆ. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು, ಸಾರಿ ಸರ್ ಈ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ಸೊ ಅದ್ರ ಬಗ್ಗೆ ಸರ್ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಓವರಾಲ್ ಅದೇ ಡೈರೆಕ್ಟರ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಓವರಾಲ್ ಮಾತಾಡಿದ್ದೀನಿ. ಇನ್ನೇನಾರ ನಿಮ್ಮ ಇದಿದ್ರೆ ಐ ಕ್ಯಾನ್ ಆನ್ಸರ್. ಹಾಂ, ಥ್ಯಾಂಕ್ ಯು ಸೋ ಮಚ್. ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ಸೊ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ ಅಂದರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದೊಂದ್ಸಲ ಏನನ್ಸುತ್ತೆ, ಈ ಥರ ಒಂದು ಸಿನಿಮಾಗಳು ನಮ್ಮನ್ನು ಹುಡಿಕೊಂಡು ಬರುತ್ತೋ ಇಲ್ಲ ನಾವು ಹುಡಿಕೊಂಡು ಹೋಗ್ತೀವೋ ಗೊತ್ತಿಲ್ಲ, ಬಟ್ ಈ ಥರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂತ ಒಂದು ಸಿನಿಮಾ ಸೂರಿ ಲವ್ ಸಂಧ್ಯಾ. ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋ ಅಂತಹ ಪ್ರಾಬ್ಲಮ್ಮು ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ತಿರ ಆಗಬೇಕು, ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು. ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದೋಗಲ್ಲ, ಯಾವ ಥರ ರಕ್ಷಣೆ ಮಾಡಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ. ತುಂಬ ತುಂಬ ಇಷ್ಟ ಸಿನಿಮಾ. ಯಾಕೆಂದರೆ ಪಾತ್ರ ಮಾಡಿಲ್ಲ, ಇದನ್ನು ನಾನು ಅನುಭವಿಸಿ ಮಾಡಿದ್ದೀನಿ. ಯಾಕೆಂದರೆ ಇಷ್ಟು ದಿನ 30 ದಿನ ಏನೋ ಶೂಟ್ ಮಾಡಿದ್ದೀವಿ, ಅಷ್ಟು ದಿನವೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ನಾನಾಗಿದ್ದೆ. ಅಷ್ಟು ದಿನವೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ. ಇವತ್ತು ಮಾತಾಡಿದ್ರು ನಂಗೆ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾದ ಬಗ್ಗೆ. ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವ್ ಸರ್ಗೆ. ಅವತ್ತು ಅವರು ಒಂದೇ ಮಾತು, ನನ್ನ ನೋಡಿದ ತಕ್ಷಣ ಮ್ಯಾಮ್ ನೀವೇ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ, ಅವರು ತುಂಬ ಜ್ವರ ಅಂತೆ ಅವರಿಗೆ, ನಿಮ್ಗೆ ಇವಾಗಲೇ ಗೊತ್ತಾಗಿದ್ದು. ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಸರ್. ಅವ್ರು ಹೇಗಂದರೆ ಮಾತಾಡಲ್ಲ, ಬಟ್ ಕೆಲಸ ಅಂದರೆ ಮಾತಾಡ್ದಲ್ಲೂ ಪೇಷನ್ಸಿಂದ ಕೆಲಸ ತೊಗೋಬೋದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಸರಿಂದ ಕಲಿಬೋದು. ಅಷ್ಟು ಪೇಷನ್ಸಿಂದ ಕೆಲಸ ತೊಗೋತಾ ಇದ್ರು. ಯಾಕೆಂದರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದೆ ನೀವೇ ನೋಡಿದ್ರಿ, ಅಂದರೆ ಸಿನಿಮಾಗಳಲ್ಲಿ ತುಂಬ ಒಂದು ಏನು ಬ್ಲ್ಯಾಕ್ ಸ್ಟೋರಿ ಅಂತ ಏನು ಹೇಳ್ತೀವೋ ಆ ಥರ ಇರೋದ್ರಿಂದ ಇದನ್ನು ನಾವು ತಗೋಬೇಕು, ಎಲ್ಲರಿಂದ್ರೂ ಆ್ಯಕ್ಟಿಂಗ್ ತಗೋಬೇಕಾಗಿತ್ತು. ಸೊ ಅದನ್ನು ಡೈರೆಕ್ಟರ್ ಸರ್ ಫುಲ್ಫಿಲ್ ಮಾಡಿದ್ದಾರೆ. ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಲೂ ಹೇಳ್ಬೋದು. ಯಾಕೆಂದರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ಲ ಶೂಟ್ ಮಾಡಿದ್ದಿದ್ದನ್ನು, ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡಬೇಕಾಯಿತು. ನಾನು ಅನ್ಕೋತಿದ್ದೆ ಅವಾಗ ನಮ್ಮ ತಾತ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ಅಂದರೆ ತೀರ್ಥಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು. ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ ನಮಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅಷ್ಟು ದಿನ ಆ ದೇವ್ರ ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ, ಮೈ ಝುಮ್ ಅನ್ನೋದು ಆ ಸಿನಿಮಾದು ಒಂದೊಂದು ದಿನ ಕಳೆದಿದ್ದು ಕೂಡ. ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರು KT ಮಂಜುನಾಥ್ ಸರ್ ಅವರು. ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗದೆ, ಸರ್ ಇವತ್ತು ಇದಾಗಬೇಕು ಅಂತ ಜಸ್ಟ್ ನಾವು ಕೇಳಿದ್ರು ಕೂಡ ಏನೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಸಿನಿಮಾದಲ್ಲಿ ಅಷ್ಟೇ ಕೂಡ, ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದರೆ ಅದು ಬೇರೆ, ಬಟ್ ಟ್ರಾವೆಲಿಂಗ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕಾಗುತ್ತೆ ನಾವು, ಅದಷ್ಟೇ ಆಗಲ್ಲ. ಬಿಕಾಸ್ ನಮ್ಮ ಜೊತೆ ತುಂಬ ಜನ ಅಂದರೆ ಇಡೀ ತಂಡ ಹೋಗ್ತೀವಿ, ಅಂದರೆ ಅಷ್ಟು ಜನನೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ಸಿನಿಮಾನೂ ಅಷ್ಟೇ ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ರಾಜೇಶ್ ಸರ್ ಅವ್ರ ತಮ್ಮ, ಆಮೇಲೆ ಅಕ್ಷಯ್ ಅವರು. ಸೊ ತುಂಬಾ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ಥರ ನಮ್ಮನ್ನೆಲ್ಲೂ ಕೂಡ ಸಿನಿಮಾದವರಲ್ಲ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡು ಈ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ
ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್. ಫಸ್ಟ್ ಡೇ ನೋಡಿದಾಗ ನಾನು ಅಂದ್ಕೊಂಡೆ, ಏನಪ್ಪ ಇವ್ರು ಇಷ್ಟೊಂದು ಡೌನ್ ಟು ಅರ್ತ್ ಪರ್ಸನ್ನ, ಅಂದರೆ ಸಿಂಪಲಾಗಿ ಹಾಯ್ ಹಾಯ್, ಏನಪ್ಪ ಇವರು ಇಷ್ಟೊಂದು ಆ್ಯಟಿಟ್ಯೂಡಾ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅರ್ತ್ ಅಂದರೆ, ಏನು ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆ್ಯಟಿಟ್ಯೂಡ್ ಅನ್ನೋದು ಇಲ್ಲವೇ ಇಲ್ಲ. ಅಷ್ಟು ಚೆನ್ನಾಗಿ ಬರೀತಾ ಇದ್ರು. ನಿಜವಾಗ್ಲೂ ಅದನ್ನು ನಿಮಗೆ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ. ಏಕೆಂದರೆ ನಮ್ಮಿಬ್ಬರ ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಕೆಮಿಸ್ಟ್ರಿ ಇದೆಯಲ್ಲ, ನಾವಿಬ್ಬರು ಕೂಡ ನಿಜವಾಗ್ಲೂ ಇವರಿಬ್ರು ಲವರ್ಸ್. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅವ್ರು ಹೇಳ್ದಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು, ಆ ಥರ ಒಂದು ಇದೆ. ಸೊ ನಮ್ಮ ಬಾಂಡಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ. ಸೊ ಆ ನಮ್ಮಿಬ್ಬರ ಬಾಂಡಿಂಗ್, ಯಾಕೆಂದರೆ ನಾವು ಗೊತ್ತಿಲ್ಲ ಏನಿಲ್ಲ, ಬಟ್ ಸೆಟ್ಟಲ್ಲಿ ಆಗಿದ್ವಿ. ಅಂದರೆ ಸಿನಿಮಾಗೆ ಏನು ಬೇಕು ಅನ್ನೋದು ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಹಾಗೆ ಪ್ರತಾಪ್ ಸರ್ ಅವ್ರ ಬಗ್ಗೆ, ಸೊ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಏನು ಸಿನಿಮಾ ಅಂದರೆ ಒಂದು ಇದು ಹಾಕಿದ್ರೆ ಸಾಕು, ಅವ್ರು ಕಿರ್ಚಿದ್ರೆ ಸಾಕು, ಇಡೀ ಸೆಟ್ ಎಲ್ಲ ಸೈಲೆಂಟ್ ಆಗ್ತಾ ಇತ್ತು. ಅಷ್ಟು ರೋಷ ಇದೆ, ಅಷ್ಟು ಆ್ಯಕ್ಟಿಂಗ್ ಮೇಲೆ ಅವರಿಗೆ ಏನಂತಾರೆ ತುಂಬ ಹೌದು, ಅಷ್ಟು ಪ್ಯಾಷನ್ ಇರುವಂತಹ ವ್ಯಕ್ತಿ. ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಕೆಲಸ ಮಾಡಿ ನಿಜವೂ ನಂಗೆ ತುಂಬ ಖುಷಿ ಆಯಿತು. ಹಾಗೆ ಬಂದಿರುವಂಥ ಸಂಜಯ್ ಸರ್ ಆಗಿರ್ಬೋದು, ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಹಾಗೆ ತುಂಬ ಜನ ಬಂದಿದ್ದಾರೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ, ಎಷ್ಟು ಮುದ್ದಾಗಿ ಕಾಣೋದಕ್ಕೆ ಅವರೇ ಕಾರಣ. ಥ್ಯಾಂಕ್ ಯು ಕ್ಯಾಮ್ರಾಮನ್ ಸರ್. ಇನ್ಯಾರು ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ಸೂರ್ಯ ಲವ್ ಸಂಧ್ಯಾ ಥಿಯೇಟರಿಗೆ ಬರೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರ ಸಪೋರ್ಟ್ ಬೇಕಾಗಿದೆ ನಮಗೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮೀಡಿಯಾದವ್ರು ಸಪೋರ್ಟ್ ಮಾಡ್ತಾರೆ, ಮೀಡಿಯಾದಿಂದ ಜನಗಳಿಗೆ ತಲುಪುತ್ತೆ. ಸೊ ನಿಜವಾಗ್ಲೂ ನಮಗೆ ನಿಮ್ಮ ಮೇಲೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆ ಇದೆ. ಇದಾಗಿ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ. ಹಾಗೆ ಸರ್ ನಮಸ್ತೆ, ಮಂಜು ಸರ್ ನಮಸ್ತೆ, ಆ್ಯಂಡ್ ಕಂಪ್ಲೀಟ್ ಟೀಮ್ ಆಫ್ ಸೂರ್ಯ ಲವ್ ಸಂಧ್ಯಾ ಎಲ್ರಿಗೂ ನಮಸ್ಕಾರ. ಅಪೂರ್ವ ಮೇಡಮ್ ಹೇಳ್ತಾ ಇದ್ರು, ಕಿರ್ಚ್ತಾ ಇದೆ ಅಂದರೆ ನಾನು ಸೆಟ್ಟಲ್ಲಿ ಬೇರೆಯವ್ರ ಮೇಲೆ ಕಿರ್ಚ್ತಾ ಇರಲಿಲ್ಲ, ಸೀನಲ್ಲಿ ಕಿರ್ಚ್ತಾ ಇದ್ದೆ. ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ, ಇವನೇನು ಎಲ್ಲರ ಮೇಲೆ ಆವಾಜ್ ಹಾಕ್ಕೊಂಡು ಅಲ್ಲಿ ಇದು ಮಾಡ್ತಿರಲಿಲ್ಲ. ನಾನು ತುಂಬ ಸೈಲೆಂಟ್ ಹುಡುಗ. ಆ್ಯಂಡ್ ಗಡ್ಡ ವಿಜಿ. ಆ್ಯಂಡ್ ಆ್ಯಕ್ಚುಲಿ ಹೇಳಲೇಬೇಕು, ಇವತ್ತು ನನಗೊಂಥರ ಡಬಲ್ ಧಮಾಕ. ನನಗೆ ಬೇರೆ ತಿರುಣಗಲ್ ಸಿನಿಮಾ ರಿಲೀಸ್ ಆಗಿದೆ, ಇವತ್ತು ನಮ್ಮ ಸೂರ್ಯ ಲವ್ ಸಂಧ್ಯಾ ಪ್ರೆಸ್ ಮೀಟು. ಸೊ ಆರ್ಟಿಸ್ಟ್ ಇದಕ್ಕಿಂತ ಅದೃಷ್ಟ ಇನ್ನೇನು ಸಿಗುತ್ತೆ ಹೇಳಿ. ಐ ಆಮ್ ಸೋ ಲಕ್ಕಿ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನಮ್ಮ ರಾಜೇಶ್ ಅವರಾಗಲಿ, ಮಂಜು ಸರ್ ಆಗಲಿ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮದು ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಬೇರೆ ತಿರುಣಗಲ್ ಸಿನಿಮಾದು ಆಫರ್ ಬರುತ್ತೆ. ನಂದೊಂದು ಫೈಟು ಒಂದು ಸೀನ್ ಮಾತ್ರ ಪೆಂಡಿಂಗ್ ಇರುತ್ತೆ. ಇವರು ಇನ್ನೂ 2 ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಹೆಂಗೆ ಟಾರ್ಚರ್ ಕೊಡ್ತೀನಿ ಅಂದರೆ, ಸರ್ ಶಿವಣ್ಣನ ಜೊತೆ ಬಂದಿದೆ ಸರ್, ನರ್ತನ್ ಸರ್ ಡೈರೆಕ್ಟ್ರು, ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಂಡ್ ಈ ಸಿನಿಮಾಲಿ ಬೇರೆ ತಿರುಣಗಲಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟು ಶೇವ್, ಕಟ್ ಮಾಡಬೇಕಾಗಿತ್ತು, ಅದೊಂದು ಚಾಲೆಂಜ್ ಇತ್ತು. ಪಾಪ ರಾಜೇಶ್ ಅವ್ರಿಗಂತೂ ನಾನು ತುಂಬಾ ಟಾರ್ಚರ್ ಕೊಟ್ಬಿಟ್ಟೆ ಕಂಪ್ಲೀಟ್ ಟೀಮ್ಗೆ. ಬಟ್ ಇವರೆಷ್ಟು ಸ್ವೀಟ್ ಅಂತ ಹೇಳಬೇಕಂದ್ರೆ, ಕೇಳಿದ ತಕ್ಷಣ ಪ್ರತಾಪ್ ಒಳ್ಳೆ ಬ್ಯಾನರು, ಶಿವಣ್ಣ, ನರ್ತನ್ ಸರು ಮಾಡಿ ನೀವು ಅಂದ್ಬಿಟ್ಟು ನನಗೋಸ್ಕರ ಪಾಪ 2 ತಿಂಗಳು ಆದಮೇಲೆ ಮಾಡುವಂಥ ಪ್ರೋಗ್ರಾಮ್ನ ಎಲ್ಲ ಇಮಿಡಿಯೇಟಾಗಿ ಕೆಲವೊಂದು ಕಾಂಪ್ರಮೈಸ್ ಆದರು. ಬಟ್ ಇಟ್ ವಾಸ್ ವರ್ತ್ ಅನಿಸ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮಗೆ, ರಾಜೇಶ್ ಅವರೇ ಥ್ಯಾಂಕ್ ಯು. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು. ನಮ್ಮ ಅಭಿ ಅವ್ರು ಹೇಳಿದ್ರು, ನಮ್ಮ ಡೈರೆಕ್ಟ್ರು ಬಂದು ತುಂಬ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ಅನ್ನೆಸೆಸರಿ ವೇಸ್ಟ್ ಮಾಡ್ದಿರಾ ಎಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾ ಮುಗಿಸ್ಬೋದು. ಇವಾಗ ನಾವು 100 days 200 days ಅಂತ ಮಾಡೋದಕ್ಕಿಂತ 35 days ತುಂಬ ಸೆನ್ಸಿಬಲ್ ಆಗಿ ಮಾಡವ್ರೆ. ಥ್ಯಾಂಕ್ ಯು ಯಾದವ್ ಸರ್. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಪೂರ್ವ ಮೇಡಮ್ ಬಗ್ಗೆ ಮಾತಾಡಬೇಕಂದ್ರೆ ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಸೊ ಇವ್ರು ಹಬ್ಬಿ ಹೇಳ್ದಂಗೆ ನಾನು ಅಂದ್ಕೊಂಡೆ ಮೇಡಮ್ಮು ರವಿಚಂದ್ರನ್ ಸರ್ ಜೊತೆ ಮಾಡೋರೆ ಹೆಂಗೆ ಏನು ಅಂತ. ಬಟ್ ಮಾತಾಡಿದ್ಮೇಲೆ ಗೊತ್ತಾಯಿತು, ನಾವು ಕೆಲವೊಂದು ಏನಂದರೆ ಮನುಷ್ಯರು ಅವ್ರು ಮಾಡಿರುವಂಥ ಕೆಲಸ ಅಥವಾ ಅವ್ರ ಲುಕ್ ನೋಡ್ಬಿಟ್ಟು ನಾವು ಜಡ್ಜ್ ಮಾಡಿಬಿಡ್ತೀರ. ದಟ್ಸ್ ವೆರಿ ರಾಂಗ್. ಮಾತಾಡುವಾಗಲೇ ಗೊತ್ತಾಗೋದು ಆ ಪರ್ಸನ್ ಹೆಂಗೆ ಅಂತ. ಹಾಗೆ ಹಬ್ಬಿ ಬಗ್ಗೆ ಹೇಳಬೇಕಂದ್ರೆ, ನಾವು ಕಾಲೇಜ್ ಡೇಸಿಂದ ಕ್ರಿಕೆಟೆಲ್ಲ ಆಡ್ಕೊಂಡ್ಬರ್ತಾ ಇದ್ದೀವಿ. ನನಗೆ ಗೊತ್ತಿರೋಂಗೆ ರೀಸೆಂಟಾಗಿ ಒಂದು 3 ವರ್ಷದಿಂದ ಹಬ್ಬಿ ಮೊಬೈಲ್ ತೊಗೊಂಡಿರ್ಬೋದು. ಹಬ್ಬಿ ಎಲ್ಲ ಸಿಕ್ಕಿದ್ರೆ, ಹಬ್ಬಿ ಏನೋ ಫೋನ್ ನಂಬರ್ ಕೊಡೋದ್ರೆ, ನನ್ನ ಫೋನ್ ಯೂಸ್ ಮಾಡಲ್ಲ ಪ್ರತಾಪ್, ಲ್ಯಾಂಡ್ಲೈನ್ ಇದೆಯಲ್ಲ ಏನಕ್ಕೆ ಫೋನು ಅನ್ನೋನು. ರೀಸೆಂಟಾಗಿ ಇಫ್ ಐ ಆಮ್ ನಾಟ್ ರಾಂಗ್ 2 ವರ್ಷ 3 ವರ್ಷ ಆಯ್ತು ಹಬ್ಬಿ, 6-7 ಮೇ ಬಿ ನಾನು ಮೀಟ್ ಮಾಡಿ 6-7 years ಆಯಿತು. ವೆರಿ ನೈಸ್ ಗಾಯ್. ಅಂದರೆ ಲೈಫು ಅದೇ ಹೇಳ್ತಾರಲ್ಲ, ಅವ್ರ ತಂದೆಯಿಂದ ಬಂದಿರೋದು ಆ ಗುಣ. ಅನ್ನೆಸೆಸರಿ ವೇಸ್ಟ್ ಮಾಡಲ್ಲ.
ಇವಾಗ ಸಿ ಸಿ ಎಲ್ಲಲ್ಲಿ ಅಷ್ಟೊಂದು ಎಕ್ಸ್ಟ್ರಾ ಬ್ಯಾಟ್ ಮತ್ತು ಹೇ ನನ್ನ ಹತ್ರ ಒಂದು ಬ್ಯಾಟ್ ಇದೆ ಏನಕ್ಕೆ ನೀವು ಯೂಸ್ ಮಾಡಿ ಅಂತ ಒಂಥರ ಪಾಪು ಥರ ಆಗ್ಬಿಡ್ತಾನೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ನಾನು ಟೀಸರ್ ನೋಡಿ ಆಮೇಲೆ ಅಭಿ ಜೊತೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡ್ತಿರ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ನಾನು ಅಭಿನ ನೋಡಿರೋದು ಬಂದು ಬರೀ ಸಾಫ್ಟು, ತುಂಬ ಒಂಥರ ಮಗು ಥರ ಇರೋನು. ಅಲ್ಲಿ ಆ್ಯಕ್ಷನ್ ಎಲ್ಲ ಮಾಡಿದಾಗ ನಮ್ಮ ಅಭಿನೇನಾ ಅಂತ ಒಂಥರ ನನಗೆ ಆಶ್ಚರ್ಯ ಆಯಿತು. ಅಭಿ ರಿಯಲಿ ಐಮ್ ಪ್ರೌಡ್ ಆಫ್ ಯು. ಸ್ಟೇಜ್ ಮೇಲೆ ಇದ್ದೀನಿ ಅಂತ ಹೇಳ್ತಿಲ್ಲ, ತುಂಬ ಖುಷಿ ಮನ್ಸಾರೆ ಹೇಳ್ತಾ ಇದ್ದೀನಿ. ಐ ಫೆಲ್ಟ್ ರಿಯಲಿ ಗುಡ್ ಆ್ಯಂಡ್ ಯು ಲುಕಿಂಗ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಆಮೇಲೆ ನಿನ್ನ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ನನ್ನ ಮಾಧ್ಯಮ ಮಿತ್ರರಿಂದ ಹೃತ್ಪೂರ್ವಕವಾಗಿ ವಂದಿಸುತ್ತಾ ಮತ್ತು ಸ್ವಾಗತಿಸುತ್ತಾ, ನನ್ನ ಈ ಮೊದಲನೇ ಪ್ರಯತ್ನ ಸೂರಿ ಲವ್ಸ್ ಸಂಧ್ಯಾ. ಆ್ಯಕ್ಚುಲಿ ನಾನು 2016ರಲ್ಲೇ ನನ್ನ ಬ್ಯಾನರ್ ರಿಜಿಸ್ಟರ್ ಮಾಡಿಟ್ಟೆ. ಅದಾದಮೇಲೆ ಸಿನಿಮಾ ಅಂತಂದರೆ ಎಲ್ಲರೂ ಭಯ ಹಿಡಿಸೋರು, ಸಿನಿಮಾಗೆ ಹೋದ್ರೆ ನೀನು ಹಂಗಾಗ್ಬಿಡ್ತೀಯ ಹಿಂಗಾಗ್ಬಿಡ್ತೀಯ. ನನ್ನ ಕೆಲಸ ಬಂದು ಬಿಲ್ಡರ್. ನಾನು ಬರೀ ಯಾವುದು ಲ್ಯಾಂಡ್ ತಗೋ, ಸೈಟ್ ಮಾಡು, ಮಾರು, ಇದೇ ನನ್ನ ಕೆಲಸ. ಸಿನಿಮಾ ಅಂದರೆ ನೀನು ಲ್ಯಾಂಡ್ ತೊಗೊಂಡು ನೀನು ಸಿನಿಮಾಗೆ ಹೊಡೆದ್ರೆ ನೀನು ಫುಲ್ಲು ಝೀರೋಗೆ ಬಂದು ನಿಂತ್ಕೊಂಡ್ಬಿಡ್ತೀಯ, ಎಲ್ಲ ಸಿನಿಮಾಗೆ ಹೋದ್ರೆ ನೀನು ಫುಲ್ಲು ಹಾಳಾಗ್ಬಿಡ್ತೀಯ, ಹಾಗೆ ಹೀಗೆ ಅಂತ ಏನೋ ಹೇಳ್ತೀವಿ. ಇಲ್ಲಪ್ಪ, ಒಂದು ಪ್ರಯತ್ನ. ನಾವು ಈ ಒಂದು ಸಿನಿಮಾ ರಂಗಕ್ಕೂ ನಾವು ಹೋಗೋಣ. ಸಿನಿಮಾ ರಂಗಕ್ಕೆ ಹೋದರೆ ನಾವು ಏನು ಅನ್ನೋದು ಗೊತ್ತಾಗೋದು, ನಮ್ಮ ಕೈಲಿ ಏನಾಗುತ್ತೆ ನಾವು ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಬಂದು ಸಿನಿಮಾ ಮೊದಲನೇ ಪ್ರಯತ್ನ ನಾನು ಮಾಡಿದ್ದೀನಿ. ತದನಂತರ ಒಂದು ನಮ್ಮ ಸಂಜಯ್ ಗೌಡ್ರು ಸರು ಮತ್ತು ನಮ್ಮ ಉಪೇಂದ್ರ ಸರ್, ಮೇಯ್ನಾಗಿ ನಮ್ಮ ಉಪೇಂದ್ರ ಸರ್ ಎಲ್ಲ ನೀವು ಏನು ಮಾಡಿದ್ರು ಮಾಡ್ತೀಯ. ನಮಗೆ ಅವ್ರ ಮನೆಯಲ್ಲಿ ಫಸ್ಟು ನಾವು ಒಂದು ನಮ್ಮ ಒಂದು ಸಿನಿಮಾ ಒಂದು ಹೆಸರನ್ನ ನಾವು ಅವ್ರ ಮನೆಯಲ್ಲೇ ನಾವು ನಾಮಕರಣ ಮಾಡೋ, ಅವ್ರ ಮನೆಯಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಎಲ್ಲ ಮಾಡ್ತೀರಿ. ಅವರು ನಾನು ಬಿಸ್ನೆಸ್ ಪಾರ್ಟ್ನರು ಅಂತೇಳಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ನಾನು ಅವ್ರ ಹತ್ರ ಅವ್ರದ್ದೇ ಆದ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಒಂದು ಲೇಔಟ್ ಮಾಡೋದು. ಆ ಟೈಮಲ್ಲಿ ನನಗೆ ಪರಿಚಯ ಆಗಿ ತುಂಬ ಹತ್ರ ಆದ್ವಿ ಇಬ್ಬರೂ. ಒಳ್ಳೆ ರಿಲೇಷನ್ ಬೆಳೀತು. ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಅವರೆಲ್ಲ ನೀನು ಮಾಡು, ಏನು ನಿನ್ಗೆ ಒಳ್ಳೇದಾಗತ್ತೆ, ಚೆನ್ನಾಗಿ ಮಾಡ್ತೀನಿ, ನೀನೇನು ಕೈ ಇಟ್ಟರು ಒಳ್ಳೆದಾಗತ್ತೆ ಮಾಡು ಅಂತ ಹೇಳಿದ್ಮೇಲೆ ಅವ್ರ ಪ್ರೋತ್ಸಾಹ ಆದಮೇಲೆ ನಾನು ಸಿನಿಮಾಗೆ ಕೈ ಇಟ್ಟು ನಮ್ಮ ಡೈರೆಕ್ಟ್ರು ಯಾದವ್ ರಾಜ್ ಬಂದು ಫುಲ್ ಸ್ಟೋರಿ ನನಗೆ 2 ಅವರ್ ಸಿನಿಮಾನೇ ಕೂತು ನೋಡಿಸ್ತಾರ ಅವ್ರು ನನಗೆ ಸ್ಟೋರಿ ಹೇಳಿದ್ರು. ನನಗೆ ತುಂಬ ಇಷ್ಟ ಆಗಿ ನಾನು ಈ ಸಿನಿಮಾ ಮಾಡೋಣ ಅಂಥೇಳಿ ಒಂದೇ ಮನಸ್ಸಲ್ಲಿ ನಾನು ಕೈ ಯಾವ ಥರ ತೊಗೊಂಡೋಯ್ತು. ನಾವು ಅಂದ್ಕೊಂಡಿದ್ದೇ ಬೇರೆ, ಅದು ಯಾವುದ್ಯಾವುದೋ ನಿಟ್ಟಿನಲ್ಲಿ ಹೋಯ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್ ಮಾತ್ರ. ನಾವೆಲ್ಲ ಕೂತು ನೋಡಿದಿರಿ. ನಮ್ಮ ಸಂಜಯ್ ಗೌಡ್ರು ಸರ್ ಸಮ್ಮುಖದಲ್ಲಿ ದುಬೈಯಲ್ಲಿ ನಾವು ಹೋಗಿ ಒಂದು ಪ್ರೀಮಿಯರ್ ಶೋ ನಮ್ಮ ಉಪೇಂದ್ರ ಸರ್ ಕುಟುಂಬದೊಂದಿಗೆ ನಾವು ತುಂಬ ಅದ್ಧೂರಿಯಾಗಿ ಯಾರು ಮಾಡ್ತಾ ಒಂದು 300 ಜನ ಇರೋವಂಥ ಒಂದು ಸೀಟ್ ಇದರಲ್ಲಿ ನಾವೆಲ್ಲರೂ ಸೇರಿ ಕೂತು ನಮ್ಮ ಶರವಣ ಗೋಲ್ಡು ಅವರು ಮತ್ತು ನಮ್ಮ ಜಡಹಳ್ಳಿ ಕೃಷ್ಣಪ್ಪ ಅವರು, ನಮ್ಮ ಗಣಿಗರವಿ MLA ಮಂಡ್ಯ MLA ಸಾಹೇಬರು ಎಲ್ಲರನ್ನೂ ಕರೆಸಿ ಒಂದು ಅದ್ಧೂರಿಯಾಗಿ ಒಂದು ಪ್ರೋಗ್ರಾಮ್ನ ಯಶಸ್ವಿಗೊಳಿಸಿದ್ದೆ ನಮ್ಮ ಸಂಜಯ್ ಗೌಡ್ರು ಸಾಹೇಬರು. ಆಮೇಲೆ ನಮ್ಮ MLC ನಿಂತಿದ್ರು ಚಿತ್ರದುರ್ಗ, ನಮ್ಮ ಸೋಮಶೇಖರ್ ಅಂದ್ಬಿಟ್ಟು ಅವರು, ನಮ್ಮ ಉಮೇಶ್ ಗೌಡ್ರು, ನಮ್ಮ ಗಿರೀಶ್ ಗೌಡ್ರು, ಮೇಯ್ನ್ ಉಪೇಂದ್ರ ಸರ್ ಬಂದು ಸಿನಿಮಾ ಪೂರ್ತಿ 2 ಅವರ್ ಫುಲ್ಲು ಕೂತು ನೀಟಾಗಿ ಕೂತ್ಕೊಂಡು ನೋಡಾದ್ಮೇಲೆ ನಮ್ಮ ಕಾಶಿನಾಥ್ ಸರ್ ಮಗ ಅವರು ಈ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದಾರ. ಮತ್ತೆ ನನಗೆ 12:30 ರಾತ್ರಿ ಮತ್ತೆ ಫೋನ್ ಮಾಡಿ ಅಭಿದು ನಂಬರ್ ಕೊಡು, ನನ್ನ ಹತ್ರ ನಂಬರ್ ಇಲ್ಲ, ನಾನು ಮಾತಾಡಿ ಅವ್ರಿಗೆ ಬೆಸ್ಟ್ ಆಫ್ ಹೇಳಬೇಕು ಅಂತೇಳಿ 12:30 ರಾತ್ರಿ 1 ಗಂಟೆ ರಾತ್ರಿ ನನಗೆ ಫೋನ್ ಮಾಡ್ತಾರೆ. ನಾನು ಆ ಟೈಮಲ್ಲಿ ಅವ್ರಿಗೆ ನಂಬರ್ ಕಳಿಸಿ ನೆಕ್ಸ್ಟ್ ಡೇನೇ ಅಭಿಗೆ ಫೋನ್ ಮಾಡಿ ಈ ಥರ ಆ್ಯಕ್ಟಿಂಗ್ ನೋಡಿ. ನಾವು ಸುಮಾರು ಜನ ನೋಡಿ, ನನ್ನಲ್ಲಿ ನಿಮ್ಮ ಕೇಳ್ಕೊಳೋದೇನೆಂದರೆ ಮಾಧ್ಯಮದವರೇ ಎಲ್ಲನೂ ಮೇನು. ಪ್ರತಿಯೊಂದು ಮಾಧ್ಯಮ ಏನು ಮನಸ್ಸು ಮಾಡಿದ್ರೆ ಯಾರನ್ನ ಯಾವ ಲೆವೆಲ್ಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ಮೇಲಿರೋರು ಕೆಳಗಡೆನೂ ಬರ್ಬೋದು, ಕೆಳಗಡೆ ಇರೋರು ಮೇಲೇನೂ ಹೋಗ್ಬೋದು. ಎಲ್ಲದಕ್ಕೂ ಮೇಯ್ನ್ ಕಾರಣ ಮಾಧ್ಯಮನೇ. ಮಾಧ್ಯಮದವ್ರು ಮನಸ್ಸು ಮಾಡಿದ್ರೆ ಹೆಂಗೆ ಯಾವ ಥರ ಬೇಕಾದ್ರೂ ತೊಗೊಂಡೋಗ್ಬೋದು. ನಾನು ತಮ್ಮಲ್ಲಿ ಕೇಳ್ಕೊಳೋದೇನೆಂದರೆ, ಖ್ಯಾತ ಒಳ್ಳೊಳ್ಳೆ ಚಿತ್ರಗಳು ಕೊಟ್ಟಂಥ ಕಾಶಿನಾಥ್ ಅವ್ರ ಮಗ ಸುಮಾರು ಫಿಲಮ್ಗಳಲ್ಲಿ ಒಂದು 3-4 ಫಿಲಮ್ ಮಾಡ್ತಾ ಬಂದಿದ್ದಾರೆ. ಯಾವುದ್ರಲ್ಲೂ ಯಶಸ್ಸು ಅಂದರೆ ಈ ಮೂವಿ ನೀವು ನೋಡಿದ್ರೆ ಅವರ ಒಂದು ಆ್ಯಕ್ಟಿಂಗು
ಯಾವ ಹೀರೋನು ಎಂಥ ದೊಡ್ಡ ದೊಡ್ಡ ಸ್ಟಾರನು ಆ ಒಂದು ಆ್ಯಕ್ಟಿಂಗ್ ಬರಲ್ಲ ಅಂತ ನಾನು ಹೇಳ್ತೀನಿ. ಲಾಸ್ಟ್ ಏನು 15-20 ನಿಮಿಷ ಕಾಂತಾರ ಪಿಕ್ಚರ್ನ ಇಡೀ ಥಿಯೇಟ್ರನ್ನ ಸೈಲೆಂಟ್ ಮಾಡಿ ಕೂರಿಸುತ್ತೆ. ಅದೇ ಒಂದು ಇದರಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡೀ ಥಿಯೇಟ್ರ್ ಕಣ್ಣ ಮೇಲೆ ರೆಪ್ಪೆ ಹಾಕೋದ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿ ಒಂದು ಒಳ್ಳೆ ಒಂದು ಆ್ಯಕ್ಟಿಂಗ್ ಮಾಡಿ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಹೆಚ್ಚಾಗಿ ಹೇಳೋದಕ್ಕಿಂತ ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಪ್ರೊಡ್ಯೂಸರ್ಗೂ ಯಶಸ್ಸು ಎಲ್ಲರಿಗೂ ನೋಡಿ. ನಾವು ಯಾವುದೇ ನಾನು ಸಿನಿಮಾದಲ್ಲಿ ಏನು ಮಾಡಿದ್ದೀನಿ, ನಾವು ಕೆಲಸ ಮಾಡೋ ಟೈಮಲ್ಲಿ ನಮ್ಮ ಟೆಕ್ನಿಷಿಯನ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದ ರೀತಿ ಎಲ್ಲ ಇದಕ್ಕಿಂತನೂ ಯಾವುದೇ ಸ್ಟಾರ್ಗೂ ಕಡಿಮೆ ಆಗೋದ ರೀತಿಯಲ್ಲಿ ಪ್ರತಿಯೊಂದು ವ್ಯವಸ್ಥೆನೂ ಚೆನ್ನಾಗಿರಬೇಕು, ಎಲ್ಲೂ ಏನೂ ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಮನಸ್ಪೂರ್ವಕವಾಗಿ ಸಂತೋಷವಾಗಿ ಪ್ರತಿಯೊಂದೂ ನಾನು ನೀಟಾಗಿ ನನ್ನ ಕೆಲಸ ನಾನು ನಿರ್ವಹಿಸಿದ್ದೀನಿ ಅಂತೇಳಿ ನನಗೆ ಖುಷಿಯಿಂದ ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ. ಅದರಲ್ಲಿ ದಯಮಾಡಿ ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ, ಸಿನಿಮಾ ತುಂಬ ನಾವೆಲ್ಲ ಕೂತು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ನಿಮ್ಮ ಮಾಧ್ಯಮ ಮಿತ್ರರಿಂದ ನೀಟಾಗಿ ಒಂದು ಜನಗಳ ಒಂದು ಕಿವಿ ತಗೊಂಡು ಕೊಡುವಂಥ ಶಕ್ತಿ ಇರೋದು ನಿಮ್ಮೊಬ್ಬರಿಗೇನೆ. ನೀವು ಇಲ್ಲ ಅಂದರೆ ಯಾರೂ ಇಲ್ಲ, ಪ್ರೊಡ್ಯೂಸರು ಇಲ್ಲ, ಹೀರೋನು ಇಲ್ಲ. ಝೀರೋ ಮಾಡ್ಬೋದು, ಹೀರೋ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಮಧ್ಯಮದ ಬಗ್ಗೆ ನನ್ನ ಅಪಾರವಾದ ಗೌರವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನನಗೆ ಈ ಒಂದು ಸಿನಿಮಾ ಚೆನ್ನಾಗಿ ಬಂದಿರೋದನ್ನ ನಮ್ಮ ಕಾಶಿನಾಥ್ ಸರ್ ಮಗ ಅವ್ರಿಗೆ ಅಭಿಮನ್ಯು ಅವರಿಗೆ ಒಂದು ದೊಡ್ಡ ಮಟ್ಟದೊಂದು ಯಶಸ್ಸು ಕೊಡಲಿ ಈ ಸಿನಿಮಾ ಅಂತ ನಾನು ದೇವರಲ್ಲಿ ಆ ನಮ್ಮ ಮೈಲಾಲಿಂಗೇಶ್ವರ ಈ 7 crore ಎಂಟರ್ಟೈನ್ಮೆಂಟ್ಸ್ ಅಂದರೆ 7 ಕೋಟಿ ಮೈಲಾರ ಅಂತಂದರೆ ಇವತ್ತು ಬಳ್ಳಾರಿಯಲ್ಲಿ ನಡೆಯೋ ಒಂದು ಜಾತ್ರೆ. ಇಲ್ಲಿ ವರ್ಲ್ಡಲ್ಲಿ ಸೇರಲ್ಲ, ಸುಮಾರು 40 ಲಕ್ಷ ಜನ ಸೇರ್ತಾರೆ ಆ ಒಂದು ಜಾತ್ರೆಗೆ, ಮೈಲಾಲಿಂಗೇಶ್ವರನ ಜಾತ್ರೆಗೆ. ನಮ್ಮ ಮನೆ ದೇವರು ಇರೋದ್ರಿಂದ ಅದನ್ನು 7 crore ಎಂಟರ್ಟೈನ್ಮೆಂಟ್ ಅಂತೇಳಿ ನಾನು ಆ ಒಂದು ನಾಮಕರಣ ನನ್ನ ಒಂದು ಬ್ಯಾನರ್ಗೆ ಇಟ್ಟಿದ್ದೀನಿ. ಅದು ನಮ್ಮ ಮನೆ ದೇವ್ರ ಹೆಸರು. ಈ 7 crore ಎಂಟರ್ಟೈನ್ಮೆಂಟ್ಸ್ ಅಂದರೆ ಬೇರೆ ಥರ 7 ಕೋಟಿ ಅದು ಇದು ಅನ್ನೋದು ಇರಬಾರ್ದು ಅಂತ ನಮ್ಮ ಮನೆ ದೇವ್ರ ಹೆಸರದು 7 crore ಎಂಟರ್ಟೈನ್ಮೆಂಟ್. ನಾನು ಅದನ್ನ ಕೇಳಿ ಪೇಮೆಂಟ್ ಜಾಸ್ತಿ ನೀವು ಕೇಳೋದಕ್ಕೆ ಮೊದಲೇ ನಾನು ಹೇಳ್ಬಿಟ್ಟೆ. ಸರಿ, ಅದು ನಾನು ಆಲ್ರೆಡಿ ಹೇಳಿದೆ 7 ಕೋಟಿ ಮೈಲಾರ ಅಂತ. ಸುಮಾರು ನೀವು ಗೂಗಲ್ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ ನಮ್ಮ ಮನೆ ದೇವ್ರ ಹೆಸರದು 7 crore ಎಂಟರ್ಟೈನ್ಮೆಂಟ್ಸ್. ಅಂದರೆ ನಾವು ಭಗವಂತ ಭಂಡಾರ ಒಡೆಯ ಮೈಲಾರಲಿಂಗೇಶ್ವರನ ಹೆಸರಿಟ್ಟು ನಾನು ಈ ಒಂದು ಸಿನಿಮಾ ನಾನು ಮಾಡಿದ್ದೀನಿ. ದಯಮಾಡಿ ನಾನು ಎಲ್ಲ ಪದೇ ಕೇಳೋದೇನೆಂದರೆ, ಮಾಧ್ಯಮದ ಮಿತ್ರರು ಇಲ್ಲಿ ಸೇರಿರೋರು ಎಷ್ಟು ಹೆಚ್ಚಾಗಿ ಒಂದು ಜನಗಳ ಒಂದು ಗಮನಕ್ಕೆ ತಂದರೆ ಈ ಸಿನಿಮಾ ಯಶಸ್ಸು ಕಾಣುತ್ತೆ ಅಂತೇಳಿ ಎಲ್ಲನೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳಕ್ಕೆ ನಾನು ಖುಷಿಯಿಂದ ಹೇಳ್ತೀನಿ. ಪ್ಲ್ಯಾನು ಒಂದು ಈ ಎಲ್ಲ ನಮ್ಮ ಮುಂದೆ ತುಂಬ ದೊಡ್ಡ ಮಟ್ಟದಲ್ಲಿರೋ ಒಂದು ಸಿನಿಮಾಗಳಿರೋದ್ರಿಂದ ಎಲ್ಲ ಬಂದು ಆದಮೇಲೆ ನಾವೊಂದು ಪ್ರೇಮಿಗಳ ಒಂದು ದಿನದಲ್ಲಿ ಒಂದು ಸ್ಪೆಷಲ್ ಡೇ ಟೈಮಲ್ಲಿ ಮಾಡೋಣ ಅಂತ ನಾನು ಒಂದು ಯೋಚನೆಯಲ್ಲಿದ್ದೀನಿ. ಫೋನಲ್ಲಿ ಇರಿ 1 ನಿಮಿಷ, ಚಿಕ್ಕಪ್ಪ ಇದ್ದಾರೆ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸಂಜಯ್ ಸರ್, ಈಗ ನೀವು ಸಿನಿಮಾವನ್ನು ಈಗಾಗಲೇ ವೀಕ್ಷಿಸಿರೋರಲ್ಲಿ ಒಬ್ಬರು. ಆ ದಿನ ತುಂಬಾ ಅತ್ಯದ್ಭುತವಾಗಿ ಪ್ರೀಮಿಯರ್ ಶೋನ ನಮ್ಮ ಇಡೀ ಸಿನಿಮಾ ತಂಡದ ಮೇಲೆ ಪ್ರೀತಿಯಿಂದ ಅವರ ಜೊತೆಯಾಗಿ ನಿಂತಿದ್ದೀರಾ. ನೀವು ಸಿನಿಮಾ ತಂಡದ ಮೊದಲ ಹೆಜ್ಜೆಯಿಂದ ಕೂಡ ಜೊತೆಯಾಗಿ ನಿಂತಿದ್ದೀರಾ. ನಮ್ಮ ಸಿನಿಮಾದ ಬಗ್ಗೆ ಮೊದಲನೇದಾಗಿ ಎಲ್ಲ ಸೂರಿ ಲವ್ಸ್ ಚಿತ್ರತಂಡದ ಎಲ್ಲ ಕಲಾವಿದರುಗಳಿಗೆ, ಟೆಕ್ನಿಷಿಯನ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಒಂದು ಒಳ್ಳೆ ಡೈರೆಕ್ಷನ್ ಟೀಮ್ ಸಿಕ್ಕಿದ್ದಾರೆ, ಒಂದು ಒಳ್ಳೆ DOP ಸಿಕ್ಕಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ ಕೂಡ ಸಿಕ್ಕಿದ್ದಾರೆ ಈ ಸಿನಿಮಾಲಿ ಅಂತೇಳಿ. ಇವತ್ತೇನು ಟೀಸರ್ ಲಾಂಚ್ ಮಾಡೋಕ್ಕಿಂತ ಮುಂಚೆ ನಾವು ದುಬೈಯಲ್ಲಿ ಇವಾಗ ಎಲ್ಲ ಸಿನಿಮಾಗಳಲ್ಲೂ ಸಿನಿಮಾ ರಿಲೀಸ್ ಟೈಮಲ್ಲಿ ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ ಮಾಡ್ತಾರೆ. ಅವ್ರಿಗೆ ಏನೋ ಅದೃಷ್ಟ ಅವ್ರಿಗೆ ದುಬೈಗೆ ಫಸ್ಟೇ ಹೋಗಿ ಕನ್ನಡಿಗರು ಯಾರಿಗೂ ಏನು ಕಮ್ಮಿ ಇಲ್ಲ, ಯಾವ ದೇಶಕ್ಕೆ ಹೋದ್ರೂ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ ಸೂರಿ ಲವ್ ಸಂಧ್ಯಾ ಟೀಮು ದುಬೈಯಲ್ಲಿ ಫಸ್ಟೇ ಒಂದು ಸಿನಿಮಾ, ಒಂದು ಲೆಜೆಂಡ್ರಿ ಡೈರೆಕ್ಟ್ರು ಮಗನ್ ಸಿನಿಮಾನ ಒಂದು ಲೆಜೆಂಡ್ರಿ ಡೈರೆಕ್ಟ್ರು ವೀಕ್ಷಿಸಿದ್ದಾರೆ ಅಂದರೆ ಅದೇ ದೊಡ್ಡ ವಿಷಯ. ಯಾಕೆಂದರೆ ಉಪ್ಪಿ ಸರು ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನಾನು ಪಕ್ಕದಲ್ಲಿ ಕೂತಿದ್ದೆ. ಅವಾಗ ನೋಡ್ಬೇಕಾದ್ರೆ ಉಪ್ಪಿ ಸರ್ ಹೇಳೋರು, ನಮ್ಮ ಗುರುಗಳು ಕಾಶಿನಾಥ್ ಅವ್ರು ಏನೇನು ಒಂದು ಕೊಡುಗೆ ಪ್ರೀತಿ ಏನು ಕೊಟ್ಟಿದ್ರು, ನಾನು ನಿಜವಾಗ್ಲೂ ನಂಬಕ್ಕಾಗ್ತಾಯಿಲ್ಲ. ಕಾಶಿನಾಥ್ ಅವ್ರ ಮಗ ಇಷ್ಟೊಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರ, ಇಷ್ಟೊಂದು ಚೆನ್ನಾಗಿ ಬರ್ತಾ ಇದೆ. ಆ ಲಾಸ್ಟ್ ಅರ್ಧ ಗಂಟೆಲಿ ಯಾರೇ ನೋಡಲಿ, ಇವತ್ತು ನಾನು ಚಾಲೆಂಜ್ ಹಾಕಿ ಹೇಳ್ತೀನಿ, ಸಿನಿಮಾ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕನು
ಲಾಸ್ಟ್ ಅರ್ಧ ಗಂಟೆಯಲ್ಲಿ ನೀವೆಲ್ಲರೂ ಒಂದು ನಿಮಿಷಕ್ಕೆ ಅದು ಹೀರೋ ಆ್ಯಕ್ಟಿಂಗ್ ಇರ್ಬೋದು, ಹೀರೋಯಿನ್ ಆ್ಯಕ್ಟಿಂಗ್ ಇರ್ಬೋದು, ಎಸ್ಪೆಷಲಿ ನಮ್ಮ ವಿಲನ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು. ಅವ್ರು ಇವತ್ತು ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಇಲ್ಲಿ ಮೇನ್ ಪೋಸ್ಟ್ರಲ್ಲಿ ಅರ್ಧ ತೋರಿಸ್ತಿದ್ರಲ್ಲ, ಅದು ಒರಿಜಿನಲ್ ಪೋಸ್ಟರ್. ಆ್ಯಂಡ್ ದೆನ್ ಸಿನಿಮಾಲಿ ಒಂದು ಟ್ರೂ ಇನ್ಸಿಡೆಂಟ್ ಕಂಟೆಂಟ್ಗಳಿದೆ. ಯಾಕೆಂದರೆ ಡೈರೆಕ್ಟ್ರ್ ಇವತ್ತು ಬಂದಿಲ್ಲ, ನಾವು ಯಾವುದೋ ಹೇಳಲಿಕ್ಕಾಗಲ್ಲ. ಒಂದು ಕಂಟೆಂಟ್ ಇದೆ. ಪ್ರತಿಯೊಬ್ಬ ಜೀವನದಲ್ಲೂ ಒಂದು ಪ್ರೀತಿ ಮಾಡಿದಾಗ ಪ್ರೀತಿ ಅಂದರೆ ಏನು, ಪ್ರೀತಿಸೋದು ದೊಡ್ಡ ವಿಷಯ ಅಲ್ಲ. ಪ್ರೀತಿಸಿದ ಹುಡುಗಿನ ಹೆಂಗೆ ಕಾಪಾಡ್ಕೋಬೇಕು, ಇಲ್ಲ ಪ್ರೀತಿಸಿದ ಹುಡುಗನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾರಿಗೂ ಆ ಕಂಟೆಂಟು ನೀವು ನೋಡಿದಾಗ ನಿಮ್ಮ ಪ್ರತಿಯೊಬ್ಬನ ಜೀವನದಲ್ಲೂ ಅದು ನಡೆದೇ ಇರುತ್ತೆ ಖಂಡಿತ. ಅದು ಎಲ್ಲರಿಗೂ ಒಂದು ಇಷ್ಟ ಆಗುವಂಥ ಕಂಟೆಂಟು. ಭಾಳ ಪ್ರೀತಿಯಿಂದ ನನ್ನ ಸ್ನೇಹಿತರು KT ಮಂಜು ಅವರು ಒಳ್ಳೆ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿಲಿ ಇವರು ಕನಸು ಇವಾಗ ಹೇಳ್ತಾ ಇದ್ದಾರೆ 56 ಸಿನಿಮಾ ಅಲ್ಲಣ್ಣ, 100 ಸಿನಿಮಾ ಮಾಡಿರಿ ಯಾವಾಗಲೂ. ಯಾಕೆಂದರೆ ಕನ್ನಡ ಕಲಾವಿದರು ಬೆಳೀತಾ ಇರಬೇಕು, ಕನ್ನಡ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ನಿಮ್ಮಂಥ ನಿರ್ಮಾಪಕರು ಯಾವಾಗಲೂ ಇರಬೇಕು. ಆ್ಯಂಡ್ ಅದೇ ರೀತಿ ನಮ್ಮ ಮಾಧ್ಯಮದವರು, ಯಾಕೆಂದರೆ ದುಬೈಯಲ್ಲಾಗಿರಲಿ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಎಲ್ಲೇ ಪೋಟ್ರೆ ಆದರೂ, ಇನ್ಕ್ಲೂಡಿಂಗ್ ಇನ್ಫ್ಲೂಯೆನ್ಸರ್, ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು, ಎಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾವುದೇ ಹೊಸ ಕಲಾವಿದರಿರಲಿ, ಯಾರದೇ ಇರಲಿ, ಎಲ್ಲಿಗೆ ತಲುಪಿದ್ರು ಮಾಧ್ಯಮದವರು ಭಾಳ ಅದಕ್ಕೆ ಹೇಳ್ತಾ ಇದ್ರು. ಯಾವಾಗ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅದನ್ನೇ ಹೇಳ್ತಾ ಇದ್ರು. ಇಲ್ಲಿವರೆಗೂ ಒಂದು ರೀಚ್ ಆಗಬೇಕು ಅಂದರೆ, ಕನ್ನಡಿಗರಿಗೆ ಕನೆಕ್ಟ್ ಆಗಬೇಕು ಅಂದರೆ ಬರೀ ಕಾರ್ಯಕ್ರಮ ಮಾಡಿಬಿಟ್ಟು ಸ್ಟೇಜ್ ಶೋ ಫಂಕ್ಷನ್ ಮಾಡ್ತಾರಲ್ಲ, ಅದನ್ನು ತಲುಪಿಸೋ ಮಾಧ್ಯಮ ಮಿತ್ರರು ನಮ್ಗೆ ಭಾಳ ಇಂಪಾರ್ಟೆಂಟು. ಇಂಥ ಕಲಾವಿದರು, ಇಂಥ ಪ್ರೊಡ್ಯೂಸರ್, ಇವಾಗ ಇವ್ರೇನು ಹೇಳ್ತಾರೆ, ನಾನು ಬಿಲ್ಡರ್ ಆಗಿದ್ದೆ, ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ ಗೊತ್ತಿಲ್ಲ, ಬಟ್ ಬಂದಿದ್ದೀನಿ, ಏನೋ ಒಂದು ಮಾಡಬೇಕು, ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಬೇಕು, ಈ ಕನ್ಸು ಕಟ್ಕೊಂಡು. ಯಾಕೆಂದರೆ ಪ್ಯಾಷನೇಟ್ ಇಟ್ಕೊಂಡಿರೋ ಪ್ರೊಡ್ಯೂಸರ್ ಸಿಕ್ಕಿದ್ರೇ ಸಿನಿಮಾ ಪ್ಯಾಷನೇಟಾಗಿ ಬರೋದು. ಸೊ ಆ್ಯಂಡ್ ದೆನ್ ಈ ಸಿನಿಮಾಲಿ ಟು ಬಿ ಫ್ರ್ಯಾಂಕ್, ಇವಾಗ ಹೇಳ್ತಾ ಇದ್ರು ಡೈರೆಕ್ಟ್ರು ಕೂಸು ಅಂತ ಶುರು ಮಾಡ್ತಾರೆ. ನೀವೇ ದೊಡ್ಡ ಡೈರೆಕ್ಟ್ರು ಕೂಸು ಸ್ವಾಮಿ, ನೀವೇ ದೊಡ್ಡ ಡೈರೆಕ್ಟ್ರು ಕೂಸು ಅಂತ ಒಳ್ಳೆ ಲೆಜೆಂಡ್ರಿ ಡೈರೆಕ್ಟ್ರು ಮಗ ಆಗ್ಲಿಕ್ಕೂ ನಿಮ್ಗೊಂದು ಪುಣ್ಯ ಪಟ್ಟಿರ್ಬೇಕು. ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಅಂತ ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಾವು ನಿಮ್ಮ ತಂದೆದು ಸಿನಿಮಾ ನೋಡ್ಕೊಂಡು ಬೆಳೀತಾ ಇದ್ದವರು, ನೋಡ್ತಾ ಇದ್ವಿ. ಉಪ್ಪಿ ಸರ್ ಅಲ್ಲಿ ಪಕ್ಕದಲ್ಲಿ ಕೂತು ಮಾತನಾಡ್ಬೇಕಾದ್ರೆ ಇವ್ರಿಗೆ ಹೇಳ್ತಾ ಇದ್ರು, ನೋಡ್ರಿ ನಾನು ಯಾವ ಸಿನಿಮಾಗೂ ಇದುವರೆಗೂ ನಾನು ಕೇಳ್ಕೊಂಡು ಬರ್ತಾ, ಇವ್ರಿಗೆ ಅದೇನೋ ಪ್ರೀತಿ ಗೊತ್ತಿಲ್ಲ. ಉಪ್ಪಿ ಸರ್ ಯಾವ ಮನೆ ಮಗನ ಥರ ನೋಡಿಕೊಂಡು ಪ್ರೀತಿಯಿಂದ ಅಲ್ಲಿ ಬಂದುಬಿಟ್ಟು ಸಿನಿಮಾ ನೋಡಿ ಹಿಂಗೆಲ್ಲ ಸೂಪರಾಗಿ ಪ್ರೀತಿಯಿಂದ ಒಂದು ಸಿನಿಮಾ, ಒಂದು ಸೂರಿ ಲವ್ ಸಂಧ್ಯಾ ಟೀಮ್ ಮಾಡಿದ್ದಾರೆ. ಎಲ್ಲರೂ ಮಾಧ್ಯಮ ಮುಖಾಂತರ ನಾನು ಇದೇ ಕೇಳ್ಕೊಡೋದು, ಇಂಥ ಪ್ರೊಡ್ಯೂಸರ್ನ, ಇಂಥ ಕಂಟೆಂಟ್ ಸಿನಿಮಾಗಳನ್ನ ದಯವಿಟ್ಟು ಬೆಳೆಸಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್, ಆಲ್ ದಿ ಬೆಸ್ಟ್ ಟು ಆಲ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ನೀವೇ ಕಾಪಾಡೋದು ಯಾವತ್ತು ಎಲ್ಲರೂ, ಎಲ್ಲ ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು, ಮಾಧ್ಯಮ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೆ. ಆ್ಯಂಡ್ ದ ಬೆಸ್ಟ್ ಆ್ಯಂಕರ್ ಆಲ್ವೇಸ್, ಯಾವಾಗಲೂ ಎಲ್ಲರಿಗೂ ವರ್ಣಿಸ್ತಾ ಎಲ್ಲರಿಗೂ ಎಲ್ಲ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರುವ ಆ್ಯಂಕರು. ಆ್ಯಂಡ್ ಈ ಜಾಗ ಹೇಳಬೇಕು ಅಂದರೆ MMB ಲೆಗೆಸಿ ಹಲ್ವಾರು ಸಿನಿಮಾ ಬಂದಿದೆ ಸರ್. ಎಷ್ಟೋ ಸಿನಿಮಾ ಈ ಸ್ಟೇಜಲ್ಲಿ ಲಾಂಚ್ ಆಗಿದ್ದು, ಟೀಸರ್ ಲಾಂಚ್ ಆಗಿದ್ದು ಸೂಪರ್ ಹಿಟ್ ಆಗಿದ್ದಾರೆ. ಸೊ ಅಂತ ಒಳ್ಳೆ ಲೆಗೆಸಿ ಜಾಗದಲ್ಲಿ ನೀವು ಕೂಡ ಮಾಡಿದರೆ ನಿಮ್ಮದು ಒಳ್ಳೆ ಸಕ್ಸಸ್ ಆಗುತ್ತೆ. ಇನ್ನು ಹೆಚ್ಚಾಗಿ ಸಿನಿಮಾ ಮಾಡ್ತಾಯಿರಿ ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಎಲ್ಲ ನಮ್ಮ ಸ್ನೇಹಿತರು, ಇವ್ರು ಹೇಳ್ತಾ ಇದ್ರು ದುಬೈಯಲ್ಲಿ ನಾನು ಮಾಡಿದೆ, ನಾನು ಏನೂ ಮಾಡಲಿಲ್ಲ ಸರ್, ನಾವು ಹಿಂಗೆ ನಡ್ಕೊಂಡು ಹೋದ್ವಿ, ಇವ್ರು ಹಿಂದೆ ಮಾಡ್ಕೊಂಡು ಹೋಗ್ತಾ ಇದ್ರು, ಇಷ್ಟೇ ಅರ್ಥ. ಅದನ್ನೇ ಅಣ್ಣ, ನಾನು ಅದೇ ಉದ್ದೇಶಕ್ಕೆ ಹೇಳ್ತಾ ಇರೋದು. ಇಂಥ ಕಲಾವಿದರು, ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಇರೋದಕ್ಕೆ ನಾವು ಅಲ್ಲಿವರೆಗೂ ಹೋಗಿದ್ದೀವಿ ಜೊತೆಲಿ. ಅಂದರೆ ಆ ಪ್ರೀತಿ, ಆ ಪ್ಯಾಷನೇಟ್ ಇಟ್ಟಿದ್ದು ಕನ್ನಡ ಸಿನಿಮಾ ಬೆಳಿಲೇಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ಜೊತೆ ಹೆಜ್ಜೆ ಹಾಕಿದ್ದು. ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು 2 ದಿನ ಬಂದ್ಬಿಟ್ಟು 2 ದಿನ ಕಳೆದೋಗೋರು ಬೇಡ. ನಿಜವಾಗ್ಲೂ ಸಿನಿಮಾ ಪ್ರಿಯರು, ಹಾಗೂ ನಿಜವಾಗ್ಲೂ ಹೇಳ್ಬೇಕಾದ್ರೆ ಇವರು ದೊಡ್ಡ ಉಪೇಂದ್ರ ಸರ್ಗೆ ದೊಡ್ಡ ಫ್ಯಾನ್ ಇವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅಂಥ ಸ್ಪೆಷಲ್ ಡೈರೆಕ್ಟರ್, ಇವಾಗ ಕಂಟೆಂಟೇ ನೋಡಿ, ಒಂದು ದೊಡ್ಡ ಸ್ಪೆಷಲ್ ಡೈರೆಕ್ಟ್ರು ಮಗ ವಿತ್ ಸೂಪರ್ ಸ್ಟಾರ್ ಡೈರೆಕ್ಟ್ರು ಮಗ ಜೊತೆ ಸೂಪರ್ ಸ್ಟಾರ್ ಡೈರೆಕ್ಟ್ರು ಸಿನಿಮಾ ರಿಲೀಸ್ ಮುಂಚೆನೇ ಅವ್ರು ನೋಡಿ ಒಂದು ಒಪಿನಿಯನ್ ಹೇಳಿದ್ದಾರೆ. ಮೇ ಬಿ ಇರಬೇಕಲ್ಲ ಕಂಟೆಂಟ್ಸ್, ಉಪೇಂದ್ರ ಸರ್ ಮಾತನಾಡಿರೋದಿದ್ರೆ ದಯವಿಟ್ಟು ಪ್ಲೇ ಮಾಡಿ. ಸೊ ಅದರಲ್ಲಿ ಅವ್ರ ಕಂಟೆಂಟೇ ಅರ್ಥ ಆಗ್ತದೆ. ಸೊ ನಾವು ಹೇಳೋದಕ್ಕಿಂತ ಉಪ್ಪಿ ಸರ್ ಏನು ಹೇಳಿದ್ರು ಅನ್ನೋದೇ ಗೊತ್ತಾಗ್ತದೆ. ಬೆಟರ್ ಆಪ್ಷನ್. ಥ್ಯಾಂಕ್ ಯು. ಅಂದಾಗ ನಾನು ಅಲ್ಲಿ ಹೋಗದೆ ಇರೋದ್ರಿಂದ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಮಾತಾಡಲಿ ಅಂತ ನಾನು ಬಿಟ್ಟಿದ್ದು. ಇದರಲ್ಲಿ ಉಪ್ಪಿ ಸರ್ಗೆ ಹಾಗೂ ಪ್ರಿಯಾ ಮೇಡಮ್ಗೆ ಮತ್ತು ಅಲ್ಲಿ ನೋಡಿದಂಥ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋದು ಮರೆತುಬಿಟ್ಟೆ. ಯಾಕಂದರೆ ನಾನು ಸಂಡೇ ಮೈಸೂರು, ಮಂಡ್ಯ ಮತ್ತು ಮದ್ದೂರು ಪ್ರಮೋಷನ್ಸ್ಗೆ ಹೋಗ್ತಾ ಇದ್ವಿ. ಎಲ್ಲಿಗೆ ಪಯಣ ಟೀಮ್ ಹೋಗ್ತಾ ಇದ್ದಾಗ ಒಂದು ಫೋನ್ ಕಾಲ್ ಬರುತ್ತೆ. ಅಂದರೆ ಮಧ್ಯ ದಾರಿಯಲ್ಲಿ ಇದ್ದಿದ್ದರಿಂದ ಅಷ್ಟು ಸಿಗ್ನಲ್ ಕರೆಕ್ಟಾಗಿ ಸಿಗ್ತಿರಲ್ಲ.
ಕಟ್ ಆಗುತ್ತೆ. ಕೇಳ್ತೀನಿ ಹಲೋ ಅಂದರೆ ವಾಯ್ಸ್ ಎಲ್ಲೋ ಕೇಳ್ದಂಗೆ ಅನ್ಸುತ್ತೆ, ಬಟ್ ಯಾರು ಏನು ಎತ್ತ ಗೊತ್ತಾಗೋದಿಲ್ಲ. ಕೊನೆಗೆ ಮತ್ತೆ ಕನೆಕ್ಷನ್ ಸಿಗುತ್ತೆ. ನಾನಪ್ಪ ಉಪೇಂದ್ರ ಅಂತಾರೆ. ನನಗೊಂದ್ಸತಿ ಮೈ ಜುಮ್ ಅನ್ನುತ್ತೆ. ಯಾಕಂದರೆ ಗೊತ್ತಿತ್ತು, ಯಾಕಂದರೆ ದುಬೈಲಿ ಇದನ್ನು ನಡೆದಿರೋದ್ರಿಂದ, ಸೊ ಅಲ್ಲಿಂದ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಅಂತ ನಾನು ಫೀಲ್ ಮಾಡಿದೆ. ಅಷ್ಟೊತ್ತಿಗೆ ಕನೆಕ್ಷನ್ಸ್ ಸಿಗಲ್ಲ, ಮತ್ತೆ ಕಟ್ ಆಗಿಬಿಡುತ್ತೆ. ಮತ್ತೆ ಒಂದು 10 ಮಿನಿಟ್ಸ್ ಆದಮೇಲೆ ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿ, ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗಿ ಮತ್ತೆ ಫೋನ್ ಮಾಡ್ತಾರೆ. ಮತ್ತೆ ಫೋನ್ ಮಾಡಿಬಿಟ್ಟು ಅದೇ ಸಿನಿಮಾ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ತುಂಬ ಪಾಸಿಟಿವ್ ಆಗಿ ಹೇಳ್ತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ನೀನು ಈ ಥರ ಎಲ್ಲ ಆ್ಯಕ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲಪ್ಪ, ತುಂಬ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿ ಮಾಡಿದ್ಯಾ ಅಂತ ಒಂದು ಪಂಚ್ ಲೈನ್ ಬಿಟ್ಬಿಟ್ಟು ಆಮೇಲೆ ಸುಮಾರು ಅದ್ರ ಏನೇನೋ ಒಂದಿಷ್ಟೆಲ್ಲ ಹೇಳ್ಬಿಟ್ಟು ಬಿಡ್ತಾರೆ. ಇವತ್ತವರೆಗೂ ಯೋಚನೆ ಮಾಡ್ತಾ ಇದೀನಿ, ಅವರು ಅಪ್ಪ ನನ್ನನ್ನು ಹೊಗಳಿದ್ದು ಆ 2 ಅಕ್ಷರದ ಅರ್ಥ ಏನು ಅಂದರೆ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಆಗಿ ಮಾಡಿದ್ವಿ. ಯಾಕಂದರೆ ನೋಡಿ, ಅವರು ಎಲ್ಲ ಸಿನಿಮಾಗಳಲ್ಲೂ ಅವರು ತುಂಬ ಡೈಮೆನ್ಷನ್ಸ್ ಇರುವಂಥ ಒಂದು ಲೈನನ್ನು ಹೇಳಿರ್ತಾರೆ. ಸೊ ಇದೊಂದು ಸುಮ್ಮನೆ ಒಂದು ಡೈಲಾಗ್ ಹೇಳಿದ್ದು ಎಷ್ಟು ಡೈಮೆನ್ಷನ್ಸ್ ಇದೆ ಅಷ್ಟು ಡೈಮೆನ್ಷನ್ಸ್ ಯೋಚನೆ ಮಾಡ್ತಾ ಇದೀನಿ. ಅವ್ರ ಸಿನಿಮಾಗಳ ಥರ ಇವತ್ತವರೆಗೂ ಅರ್ಥ ಆಗ್ತಾ ಇಲ್ಲ ನನಗೆ ಅವ್ರು ಏನು ಹೇಳಿದ್ರು ಅಂತ. ಬಟ್ ಥ್ಯಾಂಕ್ಸ್ ಸರ್, ಅಷ್ಟು ದೊಡ್ಡ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಫೋನ್ ಮಾಡಿ ಒಂದು ಅಪ್ರಿಷಿಯೇಟ್ ಮಾಡಿದಾಗ ನಮಗೆ ಇನ್ನೂ ಏನೋ ಮಾಡಬೇಕು, ಇನ್ನೂ ಹುಮ್ಮಸ್ ಬರುತ್ತೆ, ಇನ್ನೂ ಎನರ್ಜಿ ಬರುತ್ತೆ. ಆಮೇಲೆ ಪ್ರಿಯಾಂಕಾ ಮೇಡಮ್ ಅಷ್ಟೇ, ಅವರು ಮಾತಾಡಿದ್ರು ಸಿನಿಮಾ ಬಗ್ಗೆ, ಇದ್ರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ತುಂಬ ಪ್ರೀತಿಯಿಂದ ಎಲ್ಲ ಹೇಳಿದ್ರು. ಥ್ಯಾಂಕ್ಸ್ ಪ್ರಿಯಾಂಕಾ ಮೇಡಮ್. ಆ್ಯಂಡ್ ಸಂಜಯ್ ಸರ್, ಬಿಫೋರ್ ನಾನು ಇಷ್ಟೆಲ್ಲ ಮಾತಾಡೋದ್ರಲ್ಲಿ ಅವ್ರಿಗೆ ಒಂದು ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳೋದು ಮರ್ತುಬಿಟ್ಟೆ. ಥ್ಯಾಂಕ್ ಯು ಸರ್. ಆವತ್ತು ನೀವು ನಮ್ಮ ಟೀಮ್ಗೆ ಅಷ್ಟು ಸಪೋರ್ಟಿವ್ ಆಗಿದ್ರಿ, ಆ್ಯಂಡ್ ಇವತ್ತು ನಮ್ಮ ಟೀಸರ್ನ ಲಾಂಚ್ ಮಾಡೋ ಮೂಲಕ ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಲೇಟ್ ಮೇಲೆ